ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೋದ ಕಂಪ್ಲೀಟ್ ವೀಕ್ ಒಂದು ವಿಡಿಯೋ ಮಾಡೋಕ್ಕಾಗಿಲ್ಲ. ಲಾಸ್ಟ್ ವೀಕ್ ನಂದು ಕಂಪ್ಲೀಟ್ ಆಗಿ ಟ್ರಾವೆಲಿಂಗ್ ಒಳಗು ಮತ್ತು ಶಿಫ್ಟಿಂಗ್ ಒಳಗೆ ಅಲ್ಲೇ ಹೋಯ್ತು. ಲಾಸ್ಟ್ ವೀಕ್ ನಾವು ಅದಕ್ಕಿಂತ ಹಿಂದಿನ ವೀಕಲ್ಲಿ ಪರ್ಸೆಂಟೇಜ್ ಕ್ಲಾಸಸ್ ಮಾಡ್ತಿದ್ವಿ. 4 ಕ್ಲಾಸ್ ಕಂಪ್ಲೀಟ್ ಆಗಿತ್ತು. ಅದ್ರದ್ದು ಇನ್ನೂ ಒಂದು ಕ್ಲಾಸ್ ಬಾಕಿ ಇತ್ತು. ಹೋದ ವೀಕಲ್ಲೇ ಹೇಳ್ಬೇಕಾಗಿತ್ತು. ಶಿಫ್ಟಿಂಗು ಅದೆಲ್ಲ ಕೆಲಸದೊಳಗೆ ಅದು ಹೇಳೋದಾಗಿರಲಿಲ್ಲ. ಅದಕ್ಕೆ ಇವತ್ತಿಂದ ಡೈಲಿ ಮತ್ತು ರೆಗ್ಯುಲರ್ ಆಗಿ ಕ್ಲಾಸ್ ಸ್ಟಾರ್ಟ್ ಆಗ್ತವೆ. ಇವತ್ತು ಪರ್ಸೆಂಟೇಜ್ ಏನು 5ನೇ ಕ್ಲಾಸ್ ಉಳಿದಿತ್ತಲ್ಲ, ಅದು ಇವತ್ತು ಕಂಪ್ಲೀಟ್ ಮಾಡೋಣ. ಅದಾದ ನಂತರ ಡೈರೆಕ್ಷನ್ ಡಿಸ್ಟೆನ್ಸ್ ರೀಸನಿಂಗ್ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ. ಅದ್ರದ್ದು 3 ವಿಡಿಯೋ ಆಗ್ತಾವ ಅನ್ಸುತ್ತೆ. ಅದು 3 ವಿಡಿಯೋ ಕಂಪ್ಲೀಟ್ ಆಗುತ್ತೆ ಇದೇ ವೀಕಲ್ಲಿ. ಅದಾದ ನಂತರ ಬ್ಲಡ್ ರಿಲೇಷನ್ ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡೋಣ ಇದೇ ವೀಕಲ್ಲಿ. ಏನಾದ್ರು ಕಂಪ್ಲೀಟ್ ಆದ್ರೆ ಈ ವೀಕಲ್ಲಿ ಕಂಪ್ಲೀಟ್ ಆಗಲಿಲ್ಲ, ಡೈರೆಕ್ಷನ್ ಡಿಸ್ಟೆನ್ಸ್ 4 ಕ್ಲಾಸ್ವರೆಗೂ ಹೋಯ್ತು ಅಂತಂದ್ರೆ ನೆಕ್ಸ್ಟ್ ವೀಕಲ್ಲಿ ನಾವು ವಾಪಸ್ ಮತ್ತೆ ಕಾಂಡ್ ಇದು ಸ್ಟಾರ್ಟ್ ಮಾಡೋಣ. ಕಾಂಡ್ ನೆಕ್ಸ್ಟ್ ಚಾಪ್ಟರ್, ಅದು ರೇಷಿಯೋ ಅಂಡ್ ಪ್ರಪೋರ್ಷನ್ ಸ್ಟಾರ್ಟ್ ಮಾಡೋಣ. ಓಕೆ, ಇದಕ್ಕಿಂತ ಮೊದಲು ಏನೇನು 4 ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದೀವಲ್ಲ, ಅದನ್ನ ನೋಡಿರ್ಲಿಲ್ಲ ಅಂತಂದ್ರೆ ಆ 4 ಕ್ಲಾಸ್ ನೋಡ್ಕೊಂಡು ಬಂದ್ಮೇಲೆ ಈ ಕ್ಲಾಸ್ ಅರ್ಥ ಆಗುತ್ತೆ. ಆ 4 ಕ್ಲಾಸ್ ನೋಡ್ಕೊಡ್ರಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅದಕ್ಕಿಂತ ಮೊದಲು ನಾವು ಆಲ್ರೆಡಿ 4 ವೀಕಲ್ಲಿ ಇದು 5ನೇ ವೀಕ್ ಅನ್ಸುತ್ತೆ. 1 ವೀಕ್ ಗ್ಯಾಪ್ ಅಂದ್ರೆ 6 ವೀಕ್ ಆಯ್ತು. ಇವಾಗ ಫೌಂಡೇಶನ್ ಬ್ಯಾಚ್ ಫೌಂಡೇಶನ್ ಸೀರೀಸ್ ಸ್ಟಾರ್ಟ್ ಮಾಡಿ ಆಲ್ರೆಡಿ ಹಲವಾರು ವಿಡಿಯೋಗಳು ಅಪ್ಲೋಡ್ ಆಗಿದಾವೆ. ಕಾಂಟ್ ಸೆಕ್ಷನ್ ಅಲ್ಲಿ ನಂಬರ್ ಸಿಸ್ಟಮ್, ನಂಬರ್ ಸೀರೀಸ್, ಪರ್ಸೆಂಟೇಜ್ ಲಾಸ್ಟ್ ವಿಡಿಯೋ ಐತಿ ಅದು. ಅದಾದ ನಂತರ ಸಿಂಪ್ಲಿಫಿಕೇಶನ್, ಅಪ್ರಾಕ್ಸಿಮೇಷನ್, ಆಮೇಲೆ ಕ್ವಾಡ್ರಾಟಿಕ್ ಇಕ್ವೇಶನ್ ಒಂದು ಕಂಪ್ಲೀಟ್ ಆಗಿದೆ. ಆಮೇಲೆ ರೀಸನಿಂಗ್ ಅಲ್ಲಿ ಅಲ್ಫಾನ್ಯೂಮರಿಕ್ ಸೀರೀಸ್, ಆಮೇಲೆ ಸಿಲಾಲಿಸಮ್ ಕಂಪ್ಲೀಟ್ ಆಗಿದೆ, ಇನ್ಇಕ್ವಾಲಿಟಿ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಡೈರೆಕ್ಷನ್ ಡಿಸ್ಟೆನ್ಸ್ ಸ್ಟಾರ್ಟ್ ಮಾಡೋಣ. ಓಕೆ, ಹಳೆ ವಿಡಿಯೋ ನೋಡ್ಕೊಂಡಿರಲಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಆ ವಿಡಿಯೋ ನೋಡ್ಕೋಬಹುದು. ಆಮೇಲೆ ಏನೇ ಡೌಟ್ ಇದ್ರು ಕೇಳೋಕ್ಕೋಸ್ಕರನೇ ಒಂದು ವಾಟ್ಸಪ್ ಗ್ರೂಪ್ ಮಾಡಲಾಗಿದೆ. ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಆ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗ್ಬೋದು. ಆ ಗ್ರೂಪ್ ಅಲ್ಲಿ ಕ್ಲಾಸ್ ಮುಗಿದ ನಂತರ ಅದರ PPT ಕೂಡ ಶೇರ್ ಮಾಡಲಾಗುತ್ತೆ. ಓಕೆ, ಅಲ್ಲಿಂದ ನೀವು ಪ್ರಾಕ್ಟೀಸ್ ಕೂಡ ಮಾಡ್ಬೋದು. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಪರ್ಸೆಂಟೇಜ್ ಕೊನೆಯ ಕ್ಲಾಸ್. ಇವತ್ತು ನಾವು ಯಾವ ಟಾಪಿಕ್ ಉಳಿಸಿದ್ವಿ ಲಾಸ್ಟ್ ಕ್ಲಾಸ್ಗೋಸ್ಕರ ಅಂದ್ರೆ, ಒಂದು ವೆನ್ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ಗಳು, ಆಮೇಲೆ ಇನ್ನೊಂದು ಎಲೆಕ್ಷನ್ ಬೇಸ್ಡ್ ಕ್ವಶನ್ಸ್ಗಳು. ಇವೆರಡು ಕ್ವಶನ್ಸ್ಗಳು ಬಾಕಿ ಇದ್ವು. ಇನ್ನೊಂದು ಇನ್ಕಮ್, ಎಕ್ಸ್ಪೆಂಡಿಚರ್, ಸ್ಯಾಲರಿ ಬೇಸ್ಡ್ ಕ್ವಶನ್ಸ್ಗಳು ಬರ್ತವೆ. ಅವು ಪ್ರಾಫಿಟ್ ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಅದ್ರ ಮೇಲೆ ಗ್ರೂಪ್ ಅಲ್ಲಿ ಒಬ್ರು ಡೌಟ್ ಕೂಡ ಕೇಳಿದ್ರು. ಆ ಒಂದು ಕ್ವಶನ್ ಅನ್ನ ಈ ಕ್ಲಾಸಲ್ಲಿ ಸಾಲ್ವ್ ಮಾಡೋಣ. ಅದರ ಇನ್ನಿತರ ಇನ್ನು ಹಲವಾರು ಟೈಪ್ಸ್ ಕ್ವಶನ್ಸ್ಗಳು ಬರ್ತವೆ. ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಚಾಪ್ಟರ್ ಅಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ, ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಮೊದಲು ಗ್ರೂಪ್ ಅಲ್ಲಿ ಕೆಲವೊಂದು ಕ್ವಶನ್ಸ್ಗಳು ಡೌಟ್ ಕೇಳಾಗಿತ್ತು. ಆ ಕ್ವಶನ್ಸ್ಗಳನ್ನ ಕಂಪ್ಲೀಟ್ ಮಾಡಿ ಮುಂದೆ ಹೋಗೋಣ. ಒಂದು 4-5 ಕ್ವಶನ್ಸ್ಗಳು ನಾನು ಸಿಕ್ಕಿರೋ 4-5 ಕ್ವಶನ್ಸ್ಗಳನ್ನ ಸೆಲೆಕ್ಟ್ ಮಾಡಿದ್ದೀನಿ. ಬಟ್ ಬೇರೆ ಎಷ್ಟು ಡೌಟ್ಸ್ಗಳಿದ್ದು ಅದೆಲ್ಲ ನೋಡಿಲ್ಲ ನಾನು. ಫಸ್ಟ್ಗೆ ಸಿಕ್ಕಿರೋ 4-5 ಕ್ವಶನ್ಸ್ಗಳು ನಾನು ಹಾಕಿದ್ದೇನೆ. 1 ಸೆಕೆಂಡ್. ಓಕೆ, ಇಲ್ಲಿಂದ ಅನ್ಸುತ್ತೆ. ಕ್ವಶನ್ ನಂಬರ್ 15-8. ಇದು ಈ ಕ್ವಶನ್ ಗ್ರೂಪ್ ಅಲ್ಲಿ ಈ 58, 59, 60, 61 ಈ 4 ಕ್ವಶನ್ಸ್ಗಳು ಗ್ರೂಪ್ ಅಲ್ಲಿ ಇದು ಹಾಕಿದ್ರು, ಡೌಟ್ ಹಾಕಿದ್ರು. ಇವುಗಳನ್ನ ಇವತ್ತು ಈ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಈ ಕ್ವಶನ್ ಅಲ್ಲಿ 58, 59, 60, 61 ಟ್ರೈ ಮಾಡ್ರಿ ನೀವು. ಫಸ್ಟ್ ಇದೊಂದು ಕ್ವಶನ್ 1 ಸೆಕೆಂಡ್ ಪ್ಲೇ ಮಾಡೋಣ. ಓಕೆ, ಟ್ರೈ ಮಾಡ್ರಿ ಕ್ವಶನ್. ಈ ತರ ಕ್ವಶನ್ಸ್ಗಳು ಪ್ರಾಫಿಟ್ ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಕೆ ಏನೋ ಹಲವಾರು ಇದೇ ರೀತಿ ಹಲವಾರು ಕ್ವಶನ್ಸ್ಗಳು ಬರ್ತವೆ. ಅವುಗಳನ್ನ ಪ್ರಾಫಿಟ್ ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಮಾರ್ಕೆಟ್ ಪ್ರೈಸ್, ಕಾಸ್ಟ್ ಪ್ರೈಸ್, ಸೆಲ್ಲಿಂಗ್ ಪ್ರೈಸ್, ಈ ಕಾನ್ಸೆಪ್ಟ್ ಮೇಲೆ. ಅರ್ಥಮೆಟಿಕ್ ಕ್ವಶನ್ಸ್ ಸಾಲ್ವ್ ಮಾಡ್ಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳ್ತೈತಿ. ಮೊದ್ಲಿಗಂತೂ ಒಂದೊಂದು ಕ್ವಶನ್ ಸಾಲ್ವ್ ಮಾಡಕ್ 5 ನಿಮಿಷ
6 ನಿಮಿಷ ಟೈಮ್ ಹೋಗುತ್ತೆ. ಹಂಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದಂತ ಅರ್ಥಮೆಟಿಕ್ ಕ್ವಶನ್ಸ್ಗಳು ಟೈಮ್ ರೆಡ್ಯೂಸ್ ಆಗ್ತಾ ಹೋಗ್ತೈತಿ. ಮೊದಲು ನಾವು ಅರ್ಥಮೆಟಿಕ್ ಕ್ವಶನ್ಸ್ಗಳು ಅಟೆಂಡ್ ಮಾಡಕ್ ಟ್ರೈ ಮಾಡ್ಬೇಕು. ಅದು ಬರ್ದೇ ಇರಲಿ, ಅಲ್ಲಿಂದನೇ ನಾವು ಅದನ್ನ ಈಸಿಯಾಗಿ ಸಾಲ್ವ್ ಮಾಡೋದು ಕಲಿತಾ ಹೋಗ್ತೀವಿ. ಓಕೆ, ಈ ಕ್ವಶನ್ ಸಾಲ್ವ್ ಮಾಡಿದ್ರೆ ಅಂತ ಅನ್ಕೊಂತೀನಿ. ನೋಡೋಣ ಏನೈತೆ. The salesman earns a commission of 4%. Commission of 4% on the value of sales. ಅವ ಏನೇನ್ ಸೇಲ್ಸ್ ಮಾಡ್ತಾನಲ್ಲ ಆ ಸೇಲ್ಸ್ ಮೇಲೆ 4% ಅವನಿಗೆ ಕಮಿಷನ್ ಸಿಗುತ್ತೆ. ಇಫ್ ಹಿ ಸೇಲ್ಸ್ ಅ ಟಿವಿ ಅಟ್ 80% ಆಫ್ ದ ಮಾರ್ಕ್ ಪ್ರೈಸ್. ಮಾರ್ಕ್ ಪ್ರೈಸ್ ಅಂದ್ರೆ ಏನು? ನಿಗದಿಪಡಿಸಿದಂತ ಬೆಲೆ. ಈಗ ಯಾವ್ದಾದ್ರು ಪ್ರಾಡಕ್ಟ್ ತಗೊಂಬರಕ್ ಹೋದಾಗ ಅದ್ರ ಮೇಲೆ ಒಂದು MRP ಇರ್ತೈತೆ, ಅದಕ್ಕಿಂತ ಕಡಿಮೆ ರೇಟಲ್ಲಿ ನೀವು ಆ ಪ್ರಾಡಕ್ಟ್ ತಗೊಂಡ್ಬರ್ತೀರ. ಆ MRP ಏನಂತ ಕರೀತಾರೆ ಕನ್ನಡದಲ್ಲಿ? ನಿಗದಿಪಡಿಸಿದಂತ ಬೆಲೆ ಅಂತ ಕರೀತಾರೆ. ಬಟ್ ನಾವು ತಗೊಂಡ್ ಬರ್ತಕ್ಕಂಥ ಬೆಲೆ ಅವ ಮಾರಿದ ಬೆಲೆಗೆ ಈಕ್ವಲ್ ಆಗಿರ್ತೈತಿ. ಅದು ಸೆಲ್ಲಿಂಗ್ ಪ್ರೈಸ್ ಅಂತ ಕರೀತಾರೆ. ಅವ ಎಷ್ಟಕ್ಕೆ ಮಾಡಿರ್ತಾನಲ್ಲ, ಅವ ಮಾರೋಕ್ಕಿಂತ ಮೊದಲು ಎಷ್ಟು ಕೊಟ್ಟು ತಂದಿರ್ತಾನೆ ಅದು ಕಾಸ್ಟ್ ಪ್ರೈಸ್ ಅಂತ ಕರೀತಾರೆ. ಇದ್ರ ಬಗ್ಗೆ ನಾವು ಪ್ರಾಫಿಟ್ ಲಾಸ್ ಚಾಪ್ಟರ್ ಅಲ್ಲಿ ಡಿಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಇಲ್ಲಿ ಏನ್ ಮಾಡ್ತಾನ ಅವನು? ಒಂದು ಟಿವಿ ಆಗಿರ್ಲಿ, ಪ್ರತಿಯೊಂದು ಟಿವಿ ಮಾರ್ತಾನ ಅಂತ ಅನ್ಕೊಳ್ಳೋಣ. ಆ ಟಿವಿ ಒಂದು ರೇಟ್ ಫಿಕ್ಸ್ ಆಗಿರ್ತೈತಿ. ಆ ರೇಟಿನ ಏನದು ಮಾರ್ಕ್ ಪ್ರೈಸ್ ಆಗಿ ಫಿಕ್ಸ್ ಮಾಡಿರ್ತಾರಲ್ಲ, ಅದರ 80% ರೇಟಿಗೆ ಅದನ್ನ ಮಾರ್ತಾನೆ. ಅಂದ್ರೆ ಕಡಿಮೆ ದರದಲ್ಲಿ ಮಾರ್ತಾನೆ, 20% ಡಿಸ್ಕೌಂಟ್ ಕೊಟ್ಟು. ಅಟ್ ಕೊಟ್ಟ ನಂತರ ಕೂಡ ಅವನಿಗೆ ಏನು ಉಳಿತೈತಿ? ಕಮಿಷನ್ ಉಳಿತೈತಿ. ಟಿವಿ ಮಾರೋದ್ರಿಂದ ಓನರ್ ಬೇರೆ, ಕಮಿಷನ್ ಅಂತಂದ್ರೆ ಏನು? ಆ ಪ್ರಾಡಕ್ಟ್ ಬೇರೆ ಇರ್ತೈತಿ, ಬಟ್ ಇವ ಮಾರ್ತಾನ, ಅದಕ್ಕೋಸ್ಕರ ಕಮಿಷನ್ ಸಿಗ್ತೈತಿ. ಒಟ್ಟು ಕಮಿಷನ್ ಸಿಕ್ಕಿರೋ ವ್ಯಾಲ್ಯೂ ಕೊಟ್ಟಿದ್ದಾರೆ ಇಲ್ಲಿ 114.4. ಇದು ಅವನಿಗೆ ಸಿಕ್ಕಿರ್ತಕ್ಕಂಥ ಒಟ್ಟು ಕಮಿಷನ್. ಹಾಗಿದ್ರೆ ಆ ಟಿವಿಯ ಮಾರ್ಕ್ ಪ್ರೈಸ್ ಕೇಳಿದ್ದಾರೆ. ಅಂದ್ರೆ ಟಿವಿಯ ಮೇಲೆ ಬರೀತಕ್ಕಂಥ MRP ರೇಟ್ ಎಷ್ಟಿದೆ ಅಂತ ಕೇಳಿದಾನೆ. ಓಕೆ, ಮಾರ್ಕ್ ಪ್ರೈಸ್ ನಾವು ಅಜ್ಯೂಮ್ ಮಾಡ್ಕೊಳ್ಳೋಣ. ಆ ಟಿವಿ ಏನಾಗಿತ್ತು? 100 ರೂಪಾಯಿ ಟಿವಿ ಆಗಿತ್ತು ಅಂತ ಹೇಳೋಣ. MRP ಅನ್ನೋದ್ರ ಮೇಲೆ MRP 100 ರೂಪಾಯಿ ಇತ್ತು ಅಂತ ಅನ್ಕೋರಿ. ಮಾರ್ಕ್ ಪ್ರೈಸ್ ಇದು, ಮಾರ್ಕ್ ಪ್ರೈಸ್ 100 ರೂಪಾಯಿ ಇತ್ತು. ಆ 100 ರೂಪಾಯಿಗೆ ಅವನಿಗೆ ಏನ್ ಸಿಕ್ತಿತ್ತು? 100 ರೂಪಾಯಿಗೆ ಮಾರಿದಾಗ ಎಷ್ಟು? 4% ಕಮಿಷನ್ ಸಿಗ್ತಿತ್ತು ಅನ್ಕೊಳ್ಳೋಣ. ಮೊದಲು 4% ಸಿಕ್ತರೆ 4 ರೂಪಾಯಿ ಉಳಿತಿತ್ತು. ಇವಾಗ ಟಿವಿ 80 ರೂಪಾಯಿಗೆ ಮಾರ್ದ. 80 ರೂಪಾಯಿ ಅಂದ್ರೆ 20% ಕಡಿಮೆ ಮಾಡಿ ಮಾರ್ದ. ಅಂದ್ರೆ 20% ಕಡಿಮೆ ಅಂದ್ರೆ 80 ರೂಪಾಯಿ ಆಗತ್ತೆ. ಅವಾಗ ಕೂಡ 4% ಸಿಗತ್ತೆ ಅಂತ ಹೇಳ್ತಿದ್ದ ನಾನು. ಇಲ್ಲಿ ಆಲ್ರೆಡಿ ಹೇಳಿದಾನೆ 4%, 80% ಮಾರ್ಕ್ ಪ್ರೈಸ್ ಅಲ್ಲಿ ಮಾರಿದಾಗ, ಸಾರಿ ಇದಕ್ಕೆ ಇನ್ನೊಂದ್ಸರಿ ನೋಡೋಣ. 100 ರೂಪಾಯಿ ಟಿವಿ ಐತೆ, ಅದನ್ನ ಅವನು 80 ರೂಪಾಯಿ ಮಾರಾಗತ್ತಾನ. 80 ರೂಪಾಯಿ ಯಾಕಂತಂದ್ರೆ 20% ಅವ ಏನ್ ಮಾಡತ್ತಾನ? ಡಿಸ್ಕೌಂಟ್ ಕೊಡ. ಅದಕ್ಕೆ 80 ರೂಪಾಯಿ ಮಾರಾಗತ್ತಾನ. ಅವನಿಗೆ 100 ರೂಪಾಯಿಗೆ 4% ಅಂದ್ರೆ ಎಷ್ಟಾಗತ್ತೆ? 100 ರೂಪಾಯಿಗೆ 4% ಅಂತಂದ್ರೆ 4 ರೂಪಾಯಿ ಆಗತ್ತೆ. ಹಂಗಿದ್ರೆ 80 ರೂಪಾಯಿಗೆ 4% ಅಂದ್ರೆ ಎಷ್ಟಾಗತ್ತೆ? 8×4 = 32, 3.2 rupees ಅವನಿಗೆ ಸಿಗ್ತೈತೆ. 80 ರೂಪಾಯಿ ಮಾರದಂದ್ರೆ 3.2 rupees ಸಿಗ್ತದೆ. ಅವ 100 ರೂಪಾಯಿ ಟಿವಿಯನ್ನ 20% ಡಿಸ್ಕೌಂಟ್ ಕೊಟ್ಟು 80 ರೂಪಾಯಿ ಮಾರಾಡ್ತಾನೆ. ಅವ್ನಿಗೆ ಎಷ್ಟು ಸಿಕ್ತು ಕಮಿಷನ್? 3.2 ರೂಪಾಯಿ ಸಿಕ್ತು. ಇದರ ವ್ಯಾಲ್ಯೂನ ಇಲ್ಲಿ ಕೊಟ್ಟಿದ್ದಾರೆ 114.4 ಅಂತ. 3.2ರ ವ್ಯಾಲ್ಯೂ ಕೊಟ್ಟಿದ್ದಾರೆ 114.4. 114.4 ಹಂಗಂದ್ರೆ 1 ಯೂನಿಟ್ ವ್ಯಾಲ್ಯೂ ಎಷ್ಟಾಗತ್ತೆ? 114 1 ಪಾಯಿಂಟ್ ಸೇರಿಸಿ 32 ಡೈರೆಕ್ಟ್ ಅಂತ ಬರೆಯೋದು. ಇದನ್ನ ಸಿಂಪ್ಲಿಫೈ ಮಾಡಿದಾಗ 8×4 = 32, 8 × 1 = 8, 3 ಉಳಿತು, 8×4 = 32, 8×3 = 24, 143 ಉಳಿತು. 143/4 1 ಯೂನಿಟ್ ವ್ಯಾಲ್ಯೂ ಇದು. ನಮ್ ಕೇಳಿರೋದವನು ಮಾರ್ಕ್ ಪ್ರೈಸ್. ಮಾರ್ಕ್ ಪ್ರೈಸ್ ನಾವು ಎಷ್ಟಕ್ಕೆ ಫಿಕ್ಸ್ ಮಾಡಿದೀವಿ? 100 ಫಿಕ್ಸ್ ಮಾಡಿದೀವಿ. ಹಾಗಿದ್ಮೇಲೆ 143/4 × 100 ಆಗುತ್ತೆ ಇದು. ಯಾಕಂದ್ರೆ ಮಾರ್ಕ್ ಪ್ರೈಸ್ 100 ಫಿಕ್ಸ್ ಮಾಡಿದ್ವಿ. 4 × 1 = 4, 25, 25×3 = 75, 25×4 = 100. ಅಂದ್ರೆ 10 ಕ್ಯಾರಿ ಆಯ್ತು, 0 ಇದರಲ್ಲಿ ಹೋಯ್ತು. 25 × 1 = 10, 35, 3575. ಇದರ ಆನ್ಸರ್ ಆಪ್ಷನ್ ನಂಬರ್ ಇ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಟ್ರೈ ಮಾಡ್ರಿ. ಒಂದೊಂದು ಕ್ವಶನ್ಗೆ 1.5 ನಿಮಿಷ ಟೈಮ್ ಇರುತ್ತೆ.
ಮಾನಿಕ್ ಏನ್ ಮಾಡತ್ತಾನ, ಸೇವ್ಸ್ 15% ಆಫ್ ಹಿಸ್ ಟೋಟಲ್ ಇನ್ಕಮ್. ನೆಕ್ಸ್ಟ್ ಇಯರ್ ಏನ್ ಮಾಡತ್ತಾನ, ಈ ಇನ್ಕ್ರೀಸಸ್ ಎಕ್ಸ್ಪೆಂಡಿಚರ್ ಬೈ 33 1/3%. 33 1/3 ಅಂದ್ರೆ 1/3 ಇಷ್ಟು ಇನ್ಕ್ರೀಸ್ ಮಾಡ್ತಾನ. ಬಟ್ ಈ ಸೇವಿಂಗ್ ಪರ್ಸೆಂಟೇಜ್ ರಿಮೇನ್ ಸೇಮ್. ನೆಕ್ಸ್ಟ್ ಇಯರ್ ಸೇವಿಂಗ್ ಸೇಮ್ ಬರ್ತೈತೆ. ಫೈಂಡ್ ದ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ದ ಇನ್ಕಮ್. ಇನ್ಕಮ್ ಅಂದ್ರೆ ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್. ಈ ಟಾಪಿಕ್ ಮೇಲೆ ಮುಂದೆ ಡಿಸ್ಕಸ್ ಮಾಡೋಣ, ಪ್ರಾಫಿಟ್ ಅಂಡ್ ಲಾಸ್ ಟಾಪಿಕ್ ಡಿಸ್ಕಸ್ ಮಾಡಾಗ. ಇವಾಗ ಈ ವರ್ಷದ್ದು, ಈ ಪ್ರೆಸೆಂಟ್ 1ನೇ ವರ್ಷದ ಇನ್ಕಮ್ ತಗೊಳ್ರಿ, 100 ರೂಪಾಯಿ ಅಂತೇಳಿ. ಇನ್ಕಮ್ ಇಲ್ಲಿ ಬರೀರಿ, ಎಕ್ಸ್ಪೆಂಡಿಚರ್ ಸೇವಿಂಗ್. 1ನೇ ವರ್ಷ 100 ರೂಪಾಯಿ ಒಂದು ಇನ್ಕಮ್ ಇತ್ತು ಅನ್ಕೊಳ್ಳೋಣ. ಅದರಲ್ಲಿ ಅವ 15% ಸೇವ್ ಮಾಡ್ತಾನೆ. 15% ಅಂದ್ರೆ 15 ರೂಪಾಯಿ ಸೇವ್ ಮಾಡ್ತಾನೆ, ಅಂದ್ರೆ 85 ರೂಪಾಯಿ ಖರ್ಚು ಮಾಡ್ತಾನೆ. 85% ಒಂದು ಏನಾಯ್ತು, ಎಕ್ಸ್ಪೆಂಡಿಚರ್ ಆಯ್ತು. ನೆಕ್ಸ್ಟ್ ಇಯರ್ ಏನಾಗುತ್ತೆ, ಒಂದು ಎಕ್ಸ್ಪೆಂಡಿಚರ್ ಇನ್ಕ್ರೀಸ್ ಆಗುತ್ತೆ. ಎಷ್ಟು, 33 1/3% ಇನ್ಕ್ರೀಸ್ ಆಗುತ್ತೆ. 33 1/3 ವ್ಯಾಲ್ಯೂ 1/3 ಆಗುತ್ತೆ. ಇನ್ಕ್ರೀಸ್ ಆಗೈತಿ, ಅದಕ್ಕೆ ಪ್ಲಸ್ ಬರಿತೀವಿ. ಮೊದಲು 3 ರೂಪಾಯಿ ಖರ್ಚು ಮಾಡ್ತಿದ್ದ, ಬಟ್ ಇವಾಗ 1 ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡಿ 4 ರೂಪಾಯಿ ಖರ್ಚು ಮಾಡಕ್ ಸ್ಟಾರ್ಟ್ ಮಾಡ್ದ. ಅಂದ್ರೆ ಇದೇನಾಗುತ್ತೆ, 4/3. ಇದನ್ನ ನಾವು 1 + 1/3 ಅಂತ ಬರೀಬಹುದು. ಮೊದಲು 1 ರೂಪಾಯಿ ಇದ್ದಾಗ ಅದ್ರ ಮತ್ತೆ 1/3 ಹೆಚ್ಚಿಗೆ ಖರ್ಚು ಮಾಡಕ್ ಸ್ಟಾರ್ಟ್ ಮಾಡಿದ್ರೆ 4/3 ಆಗುತ್ತೆ. ಇವಾಗ ನೆಕ್ಸ್ಟ್ ಎಷ್ಟು ಖರ್ಚು ಮಾಡಕತ್ತಾವ, ಇದ್ರದ್ದು 4/3. ಮೊದಲು 85 ರೂಪಾಯಿ ಖರ್ಚು ಮಾಡ್ತಿದ್ದಲ್ಲ, ಅದ್ರದ್ದು 4/3 ರೂಪಾಯಿ ಏನ್ ಮಾಡತ್ತ, ಖರ್ಚು ಮಾಡಕತ್ತ. ಆಮೇಲೆ ಏನಂತಿದ ನಾನು, ಇದು ಏನ್ ಸೇವಿಂಗ್ ಐತಲ್ಲ, ಸೇವಿಂಗ್ ನೆಕ್ಸ್ಟ್ ಇಯರ್ ಸೇವಿಂಗ್ ಪರ್ಸೆಂಟೇಜ್ 15% ಇರುತ್ತೆ. ಇದು 15% ಇರುತ್ತೆ ಅಂದ್ಮೇಲೆ ಇದ್ರದ್ದು ವ್ಯಾಲ್ಯೂ ಎಷ್ಟಾಗತ್ತೆ, 85% ಆಗುತ್ತೆ. ಅಂದ್ರೆ 85 × 4/3 ವ್ಯಾಲ್ಯೂ 85%. ಹಂಗಿದ್ರೆ 100% ವ್ಯಾಲ್ಯೂ ಬೇಕು. 100% ಅಂತಂದ್ರೆ ಇನ್ಕಮ್, ಇದು 85%, ಆಮೇಲೆ ಇದು 15% ಸೇರಿಸಿ 100% ಆಗುತ್ತೆ. ಅದು ಇನ್ಕಮಿಗೆ ಸಮ ಆಗಿರ್ತೈತಿ. ಖರ್ಚು ಮತ್ತು ಉಳಿತಾಯ ಎರಡು ಸೇರಿಸಿದಾಗ ಒಂದು ಆದಾಯ ಆಗುತ್ತೆ. ಓಕೆ, 100% ವ್ಯಾಲ್ಯೂ ಕಂಡುಹಿಡಿಬೇಕು ನಾವು ಇವಾಗ. ಇದು ಎಕ್ಸ್ ಅನ್ಕೊಳ್ಳೋಣ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಇನ್ಕಮ್ ಏನಾಗುತ್ತೆ, ಇನ್ಕಮ್ ಇಸ್ ಈಕ್ವಲ್ಸ್ ಟು 85 × 4/3 × 100 ಡಿವೈಡೆಡ್ ಬೈ 85 ಆಗುತ್ತೆ. 85 ಕ್ಯಾನ್ಸಲ್ ಆಗಿ 400/3 ಆಗುತ್ತೆ. ಇನ್ಕಮ್ ಏನೈತಿ, ಒಂದು 400 ಡಿವೈಡೆಡ್ ಬೈ 3 ಆಯ್ತು. ಮೊದಲು 100 ರೂಪಾಯಿ ಇತ್ತು, ಇವಾಗಿನ ಇನ್ಕಮ್ ಏನಾಯ್ತು, 400/3 ಆಯ್ತು. ಎಷ್ಟು ಇನ್ಕ್ರೀಸ್ ಆಯ್ತು, ಮೊದಲು 100 ರೂಪಾಯಿ ಇತ್ತು, ಇವಾಗ 400/3 ಆಯ್ತು. ಕೇಳಿರೋದೇನೋ, ಫೈಂಡ್ ದ ಪರ್ಸೆಂಟೇಜ್ ಚೇಂಜ್ ಇನ್ ದ ಇನ್ಕಮ್. ಮೊದಲಿತ್ತು 100 ರೂಪಾಯಿ, ಇವಾಗ ಆಗಿದೆ 400/3. 400 ಡಿವೈಡೆಡ್ ಬೈ 3 ಮೈನಸ್ 100 × 100. ಇದು ಫಾರ್ಮುಲಾ. ಅಂದ್ರೆ ಈಗ ಇರ್ತಕ್ಕಂಥ ವ್ಯಾಲ್ಯೂ ಒಳಗ ಮೊದಲಿರ್ತಕ್ಕಂಥ ವ್ಯಾಲ್ಯೂ ಮೈನಸ್ ಮಾಡಿ, ಬೇಸ್ ಅನ್ನ ಮೊದಲಿರೋ ವ್ಯಾಲ್ಯೂ ತಗೊಂಡು ಇಂಟು 100 ಮಾಡಿದ್ರೆ ಪರ್ಸೆಂಟೇಜ್ ಸಿಗುತ್ತೆ. ಇದೇನಾಗುತ್ತೆ, 300 - 400 - 300 100 ಆಗುತ್ತೆ. 100/3 ಡಿವೈಡೆಡ್ ಬೈ ಹೋಲ್ ಡಿವೈಡೆಡ್ ಬೈ 100 ಆಗುತ್ತೆ, ಇಂಟು 100. ಇಂಟು 100 ಮತ್ತೆ ಡಿವೈಡೆಡ್ ಬೈ 100 ಇರೋದು ಎರಡು ಕ್ಯಾನ್ಸಲ್ ಆಗಿ 100/3 ವ್ಯಾಲ್ಯೂ ಉಳಿತೈತೆ. 100/3 ಅಂತಂದ್ರೆ ಏನು, 33.33%. ಇದನ್ನ 33 1/3% ಅಂತ ಬರೀಬಹುದು. ಇದು ಮಿಸ್ಪ್ರಿಂಟ್ ಆಗಿರ್ಬೇಕು. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ಇಲ್ಲಿ 33 ಮಾಡ್ಕೊಳ್ಳಿ. 33 1/3% ಇದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. Okay. In a class, total students are 50%. Class A ಐತಲ್ಲ, in a class A, total students are 50% more than class B. Class A ಒಳಗಡೆ
ಕ್ಲಾಸ್ ಎ ಬೇಡ, ಕ್ಲಾಸ್ ಬಿ ತಗೊಳ್ರಿ. ಕ್ಲಾಸ್ ಬಿ ಒಳಗಡೆ 100 ಜನ ಇದ್ರೆ 50% ಜಾಸ್ತಿ ಇರ್ತಾರೆ ಅದ್ರೊಳಗೆ ಕ್ಲಾಸ್ ಎದೊಳಗೆ. ಅಂದ್ರೆ ಕ್ಲಾಸ್ ಎದೊಳಗೆ ಎಷ್ಟಾಗತ್ತಂದ್ರೆ ಇದು 100 50% ಅಂದ್ರೆ 50, ಅಂದ್ರೆ 150 ಜನ ಏದಾಗಿರ್ತಾರೆ. ಇಲ್ಲಿ 100 ಇದ್ರೆ ಅಲ್ಲಿ 150 ಆಗುತ್ತೆ. ಎ ಬೈ ಬಿ ವ್ಯಾಲ್ಯೂ ಏನಾಗುತ್ತೆ, ಎ ಬೈ ಬಿ ಇಸ್ ಈಕ್ವಲ್ಸ್ ಟು 52 53 3/2 ಆಯ್ತು. ಅಂದ್ರೆ ಎ 3 ಇತ್ತಂದ್ರೆ ಸಾರಿ 2 ಆಗಬೇಕಾಗಿತ್ತು. ಎ 3 ಇತ್ತಂದ್ರೆ ಬಿ 2 ಇರ್ತದೆ. ಎ ಬಿ ಕ್ಲಾಸ್ ಒಳಗೆ 2 ಜನ ಇದ್ರೆ ಅಂದ್ರೆ ಎ ಕ್ಲಾಸ್ ಒಳಗೆ 3 ಜನ ಇರ್ತಾರೆ. ವೈಲ್ ಬೋತ್ ದ ಕ್ಲಾಸಸ್ ಹ್ಯಾವ್ ಸೇಮ್ ನಂಬರ್ ಆಫ್ ಗರ್ಲ್ಸ್, ಎರಡು ಕ್ಲಾಸಸ್ ಒಳಗೆ ಗರ್ಲ್ಸ್ ಸೇಮ್ ಇರ್ತಾರೆ. ಓಕೆ, ಇದ್ರ ರೇಷಿಯೋ ಕರೆಕ್ಟ್ ಆಗಿ ಬರ್ಕೊಡ್ರಿ. ಎ ಮತ್ತು ಬಿ ಐತಿ 3:2 ಆಯ್ತು. 3:2 ರೇಷಿಯೋ ಒಳಗೆ ಇರೋದ್ರಿಂದ ಇದನ್ನ 30 and 20 ಅಂತ ಅನ್ಕೋಬಹುದು. 30x into 20x ಅಂತ ಅನ್ಕೊಳ್ಳೋಣ, ಕ್ಯಾಲ್ಕುಲೇಷನ್ ಈಸಿ ಆಗ್ಲಿ ಅಂತ. ಇಲ್ಲ 3% ಇರೋದ್ರಿಂದ ಇನ್ನೊಂದು 0 ಎಕ್ಸ್ಟ್ರಾ ಬರ್ಕೊಡ್ರಿ. 300x ಆಮೇಲೆ ಇದು 200x ಅಂತ ಅನ್ಕೊಳ್ಳೋಣ. ಇಲ್ಲಿ 300 ಜನ ಅದಾರೆ, ಇಲ್ಲಿ 200 ಜನ ಅದಾರ ಅಂತ ಅನ್ಕೊಳ್ರಿ. ಓಕೆ, ಎರಡು ಕ್ಲಾಸ್ ಅಲ್ಲಿ ಏನೈತೆ ಗರ್ಲ್ಸ್ ಸೇಮ್ ಇದಾರೆ. ಇದ್ರೊಳಗೂ ಗರ್ಲ್ಸ್ ಇದಾರೆ, ಬಾಯ್ಸ್ ಇದಾರೆ. ಇದ್ರೊಳಗೂ ಗರ್ಲ್ಸ್ ಮತ್ತು ಬಾಯ್ಸ್ ಎರಡು ಇದಾರೆ. ಎರಡು ಕ್ಲಾಸ್ ಒಳಗೆ ಗರ್ಲ್ಸ್ ಸೇಮ್ ಇದಾರೆ. ಅಂದ್ರೆ ಇಲ್ಲಿ ಎ ಇತ್ತಂದ್ರೆ ಇಲ್ಲಿ ಏನೇ ಇರ್ತಾರೆ ಗರ್ಲ್, ಇಲ್ಲಿ ಬಾಯ್ಸ್ ಅಷ್ಟೇ ಚೇಂಜಸ್ ಇದಾರೆ ಎರಡರೊಳಗೂ. ಓಕೆ, ಇನ್ ಕ್ಲಾಸ್ ಎ 70% ಬಾಯ್ಸ್ ಅದಾರೆ. ಕ್ಲಾಸ್ ಎ ಒಳಗೆ 70% ಬಾಯ್ಸ್ ಅಂತಂದ್ರೆ 300 ಜನ ಟೋಟಲ್ ಅದಾರೆ. ಇದ್ರ 70% ಅಂದ್ರೆ 210 ಜನ ಆಗುತ್ತೆ. 210 ಜನ ಆಗಿದ್ರು ಟೋಟಲ್ ಬಾಯ್ಸ್ ಒಳಗ. ಸಾರಿ, ಈ ಟೋಟಲ್ 300 ಒಳಗ 210 ಜನ ಏನಾದ್ರು ಬಾಯ್ಸ್ ಆದ್ರು. ಉಳಿದ 90 ಜನ ಏನಾದ್ರು ಇಲ್ಲಿ ಗರ್ಲ್ಸ್ ಆದ್ರು. ಇಲ್ಲಿ 90 ಜನ ಬಂದಾದ್ಮೇಲೆ ಇಲ್ಲಿ ಗರ್ಲ್ಸ್ ಏನಾಗ್ತಾರೆ, 90 ಜನ ಆಗ್ತಾರೆ. 200ರಲ್ಲಿ 90 ಜನ ಇವ್ರು ಆದ್ರೆ ಇಲ್ಲಿ ಎಷ್ಟು ಉಳಿತು, 110 ಜನ ಉಳಿತು. 200 ಜನ ಒಳಗಡೆ 90 ಜನ ಇವ್ರು ಆದ್ರೆ ಇಲ್ಲಿ ಉಳಿತಷ್ಟು 110. 70% ಬಾಯ್ಸ್ ಅಂದ್ರೆ 7 21 ಕರೆಕ್ಟ್ ಆಯ್ತು. 52 53 ಹಾ, ಇಲ್ಲಿ 110 ಜನ ಆಯ್ತು. ಅದು ಕೇಳಿರೋದೇನು, ಫೈಂಡ್ ದ ಪರ್ಸೆಂಟೇಜ್ ಆಫ್ ಗರ್ಲ್ಸ್ ಇನ್ ದ ಕ್ಲಾಸ್ ಬಿ. ಕ್ಲಾಸ್ ಬಿ ಒಳಗೆ ಎಷ್ಟು % ಗರ್ಲ್ಸ್ ಇದಾರೆ ಕೇಳಿದಾನೆ. ಕ್ಲಾಸ್ ಬಿ ಒಳಗೆ 90 ಗರ್ಲ್ಸ್ ಇದಾರೆ. ಟೋಟಲ್ ಜನ ಎಷ್ಟಿದಾರೆ ಕ್ಲಾಸ್ ಬಿ ಒಳಗೆ 200 ಜನ ಇಂಟು 100. 100 ಒಂದ್ಲೆ 102 90/2 ಅಂತಂದ್ರೆ 45% ಏನಿದಾರೆ ಗರ್ಲ್ಸ್ ಇದಾರೆ. 45% ಗರ್ಲ್ಸ್ ಇದಾರೆ. ಉಳಿದ 55% ಏನಿದಾರೆ ಬಾಯ್ಸ್ ಇದಾರೆ ಕ್ಲಾಸ್ ಬಿ ಒಳಗಡೆ. ಬೇಕಿದ್ರೆ 200 ಇಂಟು 55% ಮಾಡಿ ನೋಡ್ರಿ. 55% ಅಂದ್ರೆ 200 ಕ್ಯಾನ್ಸಲ್ ಆಯ್ತು. 55 110. ಅರ್ಥ ಆಯ್ತು ಅನ್ಕೋತೀನಿ. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಈ ತರದ ಕ್ವಶನ್ ಮಾಡಿಸ್ಬೇಕಾಗಿತ್ತು, ಮಾಡಿಸಿಲ್ಲ ಅನ್ಸುತ್ತೆ ನಾನಿದು. ಈ ತರದ್ ಮತ್ತೆ ಬೇರೆ ಕ್ವಶನ್ಸ್ ಗಳಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಕಳಿಸ್ತೀನಿ, ನಾನು ಮಾಡಿಸ್ತೇನೆ. ವೆನ್ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ಗಳು ಮತ್ತು ಎಲೆಕ್ಷನ್ ಬೇಸ್ಡ್ ಕ್ವಶನ್ಸ್ಗಳು ಇವತ್ತಿನ ಮೇನ್ ಕ್ಲಾಸ್ ಇಂದು. ಮುಂದೆ ಕ್ವಶನ್ಸ್ಗಳು ಅದಾವ. ಇದೊಂದು ಲಾಸ್ಟ್ ಕ್ವಶನ್ ಆಯ್ತು, ಹೋಮ್ವರ್ಕ್ ಕ್ವಶನ್ ಇದು ಕಂಪ್ಲೀಟ್ ಮಾಡೋಣ. ಅಂದ್ರೆ ಇದು ಡೌಟ್ ಕ್ವಶನ್. ಓಕೆ, ಇದು ಕ್ವಶನ್ ನಾನು ಸಾಲ್ವ್ ಮಾಡ್ತೀನಿ. ಇನ್ನೊಂದ್ಸರಿ ನೀವು ವಿಡಿಯೋ ಕಂಪ್ಲೀಟ್ ಆದ ನಂತರ ಇನ್ನೊಂದು ಸಾಲ್ವ್ ಮಾಡ್ಕೊಡ್ರಿ. ವೆನ್ ದ ಡಿಜಿಟ್ ಆಫ್ ಅ 2 ಡಿಜಿಟ್ ನಂಬರ್ ಆರ್ ರಿವರ್ಸ್ಡ್. ಇಲ್ಲಿ ಏನೈತೆ ಕಾನ್ಸೆಪ್ಟ್ ಅಂತಂದ್ರೆ, ಯಾವುದೇ ಡಿಜಿಟ್ ಆಗಿರ್ಲಿ, ಇವಾಗ 42 ಬಂದ್ರೆ ಬರ್ದೀವಿ ಅಂತ ಅನ್ಕೊಡ್ರಿ. ಇದ್ರದ್ದು ವ್ಯಾಲ್ಯೂ ಏನಾಗಿರ್ತೈತಿ, ಪ್ಲೇಸ್ ವ್ಯಾಲ್ಯೂ. ಇದು ನಾವು ಏಕಂ ದಮ್ ಶತಂ ಮತ್ತು ಈ ರೀತಿ ಓದ್ತೀವಲ್ಲ, ಇದು ಡಿಜಿಟ್ ಇದೇನಾಗಿರ್ತೈತಿ 1 ಡಿಜಿಟ್ ಅಲ್ಲಿ ಬರಿತೀವಿ ನಾವು ಯಾವಾಗ್ಲೂ. ಇದು ಬಿಡಿ 10 ಅಂತಂದ್ರೆ ಇದು ಏನಾಗತ್ತೆ 40 ಆಗತ್ತೆ. 40 + 2 ಅಂತ ಬರಿತೀವಿ. 42 ಅಂತಂದ್ರೆ 40 + 2. 2 ಡಿಜಿಟ್ ನಂಬರ್ ರೆಡಿ ಆಗ್ಬೇಕಂತಂದ್ರೆ ಇದು 10ರ ಸ್ಥಾನದಲ್ಲಿ ಇರ್ತೈತಿ, ಮುಂದೆ ಕಡೆ ಇರ್ತಕ್ಕಂಥ ನಂಬರ್. ಅದನ್ನೇ ನಾವಿಲ್ಲಿ ಎ ಮತ್ತು ಬಿ ಅಂತೇಳಿ ಅನ್ಕೊಳ್ಳೋಣ. ಆ ನಂಬರ್ ಯಾವ್ದಂತ ಗೊತ್ತಿಲ್ಲ, ನಂಬರ್ 2 ಡಿಜಿಟ್ ನಂಬರ್ ಅಂತ ಯಾವ್ದಂತ ಗೊತ್ತಿಲ್ಲ. ಅದಕ್ಕೆ ಬಿ ಏನಾಗಿರ್ತೈತಿ ಯಾವಾಗ್ಲೂ ಒಂದೇ ಡಿಜಿಟ್ ಅಲ್ಲಿ ಇರ್ತೈತಿ. ಎ ಯಾವಾಗ್ಲೂ ಏನಾಗಿರ್ತೈತಿ ಡಬಲ್ ಡಿಜಿಟ್ ಅಲ್ಲಿ ಇರ್ತೈತಿ. ಅಂದ್ರೆ ಎ ಏನಾಗಿರ್ತೈತಿ 10A ಆಗಿರ್ತೈತಿ. ಇಲ್ಲಿನೂ ಅದೇ ರೀತಿ ಬರ್ದೀವಿ ನಾವು, 4 × 10 ಅಂತ ಬರ್ದೀವಿ. 4ಅನ್ನ 4 × 10 ಬರ್ದೀವಿ. ಅದೇ ರೀತಿ ಎರಡನೇ ಇದು 10ನೇ ಸ್ಥಾನದಲ್ಲಿ ಇರೋದ್ರಿಂದ 10 ಅನ್ನ ಇದು ಸಾರಿ ಎ ಅನ್ನ 10 × A ಅಂತ ಬರೀತೀವಿ. ಇದರದ್ದು ವ್ಯಾಲ್ಯೂ ಏನಾಗಿರ್ತೈತಿ A and B ಆಗಿರ್ತೈತಿ. ಓಕೆ, ವೆನ್ ದ ಡಿಜಿಟ್ ಆಫ್ ಅ 2 ಡಿಜಿಟ್ ನಂಬರ್ ರಿವರ್ಸ್. ಈ ವ್ಯಾಲ್ಯೂವನ್ನ ರಿವರ್ಸ್ ಮಾಡಿದಾಗ ಏನಾಗತ್ತೆ, ಇದು B and A ಆಗತ್ತೆ. ಇವಾಗ ಎ ಪ್ಲೇಸ್ ಏನೈತೆ ಬಿಡಿ ಸ್ಥಾನ ಐತೆ, ಅದು ಏನೇ ಉಳಿತು. ಬಿ ಪ್ಲೇಸ್ 10ರ ಸ್ಥಾನದಲ್ಲಿ ಐತೆ, ಅದಕ್ಕೋಸ್ಕರ ಇದು 10B ಆಗತ್ತೆ. ಇದ್ರದ್ದು ವ್ಯಾಲ್ಯೂ ರಿವರ್ಸ್ ಮಾಡಿದಾಗ ಈ ವ್ಯಾಲ್ಯೂ ಬಂತು. ಇದು ನಾರ್ಮಲ್ ನಂಬರ್, ಇದು ರಿವರ್ಸ್ ಮಾಡಿದಾಗ ಬಂದಂತ ನಂಬರ್. ಏನ್ ಹೇಳಿದ ನಾನು, ರಿವರ್ಸ್ ಮಾಡಿದಾಗ ಬರುತ್ತಕ್ಕಂಥ ನಂಬರ್ ಏನಾಯ್ತಿತ್ತಲ್ಲ, ಆ ನಂಬರ್ ಒರಿಜಿನಲ್ ನಂಬರ್ನ 2 ಪಟ್ಟಿನಲ್ಲಿ 9 ಕಡಿಮೆ ಐತೆ. ಒರಿಜಿನಲ್ ನಂಬರ್ ಏನೈತೆ 10A ಐತೆ, 10A + B. ಈ ನಂಬರಿನ 2 ಪಟ್ಟಿನಲ್ಲಿ 9 ಕಡಿಮೆ ಐತಿ. ಯಾವ ನಂಬರ್ ಅದು, ಈ ರಿವರ್ಸ್ ಮಾಡಿದಾಗ ಬಂದಕ್ಕಂಥ ನಂಬರ್, ಈ ನಂಬರ್.
ಇವಾಗ ನೆಕ್ಸ್ಟ್ ಇದನ್ನ ಕರೆಕ್ಟಾಗಿ ಸಾಲ್ವ್ ಮಾಡ್ಕೊಳ್ರಿ. ಇದೇನಾಗುತ್ತೆ 20a ಆಗುತ್ತೆ ಪ್ಲಸ್ 2b ಆಗುತ್ತೆ ಮೈನಸ್ 9 ಇಸ್ ಈಕ್ವಲ್ಸ್ ಟು 10b ಪ್ಲಸ್ a ಆಗುತ್ತೆ. ಇದು 2b ಹೋಗಿಲ್ಲಿ ಇದೇ ಈ ಕಡೆ ಹೋಗಿ 19a ಉಳಿತೈತಿ ಮೈನಸ್ 9 ಇಸ್ ಈಕ್ವಲ್ಸ್ ಟು 2b ಕಡೆ ಹೋಗಿ 8b ಉಳಿತೈತಿ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ, ಆಲ್ಸೋ ದ ನ್ಯೂ ನಂಬರ್ ಇಸ್ 175% ಆಫ್ ದ ಒರಿಜಿನಲ್ ನಂಬರ್. ಒರಿಜಿನಲ್ ನಂಬರ್ AB ಐತಿ, ಈ ಒರಿಜಿನಲ್ ನಂಬರ್ 100 ಇತ್ತು ಅನ್ಕೋ, 100% ಇತ್ತಂದ್ರೆ ಇದ್ರ ಮುಂದಿನ ನಂಬರ್ ಹೊಸ ನಂಬರ್ ಏನಾಗಿರ್ತೈತಿ 175% ಇರ್ತೈತಿ. ಹೊಸ ನಂಬರ್ B ಬೈ ಏನಾಗಿರ್ತೈತಿ 175%. ಇದು 52 50 ಹೋಗಲ್ಲ, ಇದು 4 ಹೋಗುತ್ತೆ, 25 ಆಗುತ್ತೆ, 25 6 150 25 4/7 ಆಗುತ್ತೆ, 4/7 ಆಗುತ್ತೆ. ಒರಿಜಿನಲ್ ನಂಬರ್ 4 ಪಟ್ಟಿದ್ರೆ ಹೊಸ ನಂಬರ್ 7 ಪಟ್ಟು ಆಗತ್ತೆ. ಅಂದ್ರೆ ಒರಿಜಿನಲ್ ನಂಬರ್ ಏನೈತಿ 10a ಪ್ಲಸ್ b ಐತಿ, ಇದು 4 ಪಟ್ಟಿದ್ರೆ ಹೊಸ ನಂಬರ್ ಏನಾಗತ್ತೆ 10b ಪ್ಲಸ್ a ಐತಿಲ್ಲ, ಇದು 7 ಪಟ್ಟು ಆಗುತ್ತೆ. 4/7 ಇದ್ರದ್ದು ರೇಷಿಯೋ ಬಂತು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ ಆನ್ಸರ್ ಬರುತ್ತೆ. ಈಗ ಇನ್ನೊಂದ್ಸತಿ ಇಲ್ಲೇ ಬರೀತೀನಿ ನಾನು, ಬೇಕಿದ್ರೆ ಇನ್ನೊಂದ್ಸರಿ ಬಿಡ್ಬಿಡ್ರಿ. a ಅಂಡ್ b ಐತಲ್ಲ, a ಅಂಡ್ b ಇದು ಒರಿಜಿನಲ್ ನಂಬರ್ ಅನ್ಕೊಡ್ರಿ. ಬಿ ದ ಸ್ಥಾನ ಬಿ ಇರ್ತೈತಿ, ಎ ದ ಸ್ಥಾನ 10a ಅಂತ ಬರಿತೀವಿ. ಇದು ಒಂದೇ ನಂಬರ್ ಆಯ್ತು. ಇದನ್ನ ರಿವರ್ಸ್ ಮಾಡಿದಾಗ ಬಿ ಎ ಆಗುತ್ತೆ. ರಿವರ್ಸ್ ಮಾಡಿದಾಗ ಏನಾಯ್ತು 10b ಪ್ಲಸ್ a ಆಯ್ತು. ಇದು ರಿವರ್ಸ್ ಮಾಡಿದಾಗಂತ ನಂಬರ್. ಈ ನಂಬರ್ ಏನೈತಿ ಒಂದೇ ನಂಬರ್ ಏನೋ 2 ಪಟ್ಟಿನ ಅದ್ರೊಳಗೆ 9 ಕಡಿಮೆ ಮಾಡಬೇಕು. 2 × 10a ಪ್ಲಸ್ b ಮೈನಸ್ 9 ಮಾಡಿದಾಗ ಅದಕ್ಕೆ ಇದು ಈಕ್ವಲ್ ಆಗುತ್ತೆ 10b ಪ್ಲಸ್ a. ಇದೇನಾಯ್ತು 20a ಪ್ಲಸ್ 2b ಮೈನಸ್ 9 ಇಸ್ ಈಕ್ವಲ್ಸ್ ಟು 10b ಪ್ಲಸ್ a ಆಗುತ್ತೆ. 20a ಒಳಗಡೆ ಒಂದು a ಹೋಯ್ತು ಅಂದ್ರೆ 19a ಮೈನಸ್ 9 ಇಸ್ ಈಕ್ವಲ್ಸ್ ಟು 8b. ಇದು ಒಂದು ಇಕ್ವೇಶನ್ ಸಿಕ್ತು. ನೆಕ್ಸ್ಟ್ ಏನ್ ಹೇಳಿದ ಅವನು, ಒಂದೇ ನಂಬರ್ ಏನೈತಲ್ಲ ಅದು ದ ನಂಬರ್ ಈಸ್ 175% ಆಫ್ ದ ಒರಿಜಿನಲ್ ನಂಬರ್. ಈ ಎರಡನೇ ನಂಬರ್ ಏನೈತಲ್ಲ ಅದು 175% ಐತಿ ಒರಿಜಿನಲ್ ನಂಬರ್ ಇಂದ. 10a ಪ್ಲಸ್ b ಡಿವೈಡೆಡ್ ಬೈ 10b ಪ್ಲಸ್ a. ಇದನ್ನ ನಾವು ಒಂದೇ ನಂಬರ್ ಐತಲ್ಲ ಇದು 175%. ಒಂದೇ ನಂಬರ್ ಇಲ್ಲಿ ಬರ್ದಿವ ಇಲ್ಲ, ಇದು ಒರಿಜಿನಲ್ ನಂಬರ್ ಐತಿ. ಒರಿಜಿನಲ್ ನಂಬರ್ 100 ಇದ್ರೆ ಇದು 175% ಇರುತ್ತೆ. ಅಂದ್ರೆ 24 25 10a ಪ್ಲಸ್ b ಬೈ 10b ಪ್ಲಸ್ a ಇಸ್ ಈಕ್ವಲ್ಸ್ ಟು 4/7 ಬರ್ತೈತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಇದು 70a ಪ್ಲಸ್ 7b ಇಸ್ ಈಕ್ವಲ್ಸ್ ಟು 40b ಪ್ಲಸ್ 4a. ಇವಾಗ ಇದರಲ್ಲಿ 7 ಹೋಯ್ತಂದ್ರೆ ಇದು 33b ಉಳಿತೈತೆ ಇಸ್ ಈಕ್ವಲ್ಸ್ ಟು ಇದು ಈ ಕಡೆ ಇದು ಹೋಯ್ತಂದ್ರೆ 66a ಉಳಿತೈತೆ. a ಬೈ b ಅಂತ a ಇಸ್ ಈಕ್ವಲ್ಸ್ ಎಷ್ಟ್ ಆಗತ್ತ 33 1 33 2 2a ಇಸ್ ಈಕ್ವಲ್ಸ್ ಟು b ಆಗತ್ತೆ. ಒಂದು b ದ ವ್ಯಾಲ್ಯೂ 2 a ಸಮ ಆಗಿರ್ತೈತೆ ಅಂತ ಅರ್ಥ. ಇಲ್ಲಿ ಇದರಲ್ಲಿ ಎರಡನೇ ಸಮೀಕರಣದ ವ್ಯಾಲ್ಯೂ ಇದ್ರಾಗ ಹಾಕ್ರಿ 8 × 2a ಆಗತ್ತೆ. 8 2 16 16a ಈ ಕಡೆ ಎಷ್ಟು ಉಳಿತು 19a ಮೈನಸ್ 9 ಇಸ್ ಈಕ್ವಲ್ಸ್ ಟು 16a. 16a 19a ಹೋದ್ರೆ 3a ಉಳಿತೈತಿ. 3a ಇಸ್ ಈಕ್ವಲ್ಸ್ ಟು 9 ಅಂದ್ರೆ a ದ ವ್ಯಾಲ್ಯೂ ಎಷ್ಟು ಬರ್ತೈತಿ 3 ಬರ್ತೈತಿ. a ದ ವ್ಯಾಲ್ಯೂ 3 ಅಂತಂದ್ರೆ b ದ ವ್ಯಾಲ್ಯೂ ಏನ್ ಬಂತು ಇಲ್ಲಿ 3 ಹಾಕಿದ್ರೆ 6 ಆಗುತ್ತೆ. b ದ ವ್ಯಾಲ್ಯೂ 6 ಆಯ್ತು. ಕೇಳಿರೋದೇನೋ ಫೈಂಡ್ ದ ಸಮ್ ಆಫ್ ದ ನಂಬರ್ 3 + 6 9. ಆನ್ಸರ್ ಏನಾಯ್ತು ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ಓಕೆ, ಇವು 4 ಕ್ವಶನ್ ಆದವು. ಇವತ್ತಿನ ಕ್ಲಾಸಿನ ಮೇನ್ ಕ್ವಶನ್ ಇವಾಗ ಸ್ಟಾರ್ಟ್ ಮಾಡೋಣ. ಒಂದ್ ಕ್ವಶನ್ ನಾನು ಹೇಳ್ತೀನಿ, ಇದಾದ ನಂತರ ನಿಮ್ಗೆ ಅರ್ಥ ಆಗ್ತದೆ ಮುಂದೆ ಸಾಲ್ವ್ ಮಾಡಕ್. ಇದು ವೆನ್ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ ಐತಿ. ಇದು ಆಲ್ರೆಡಿ 8th 9th ಎಲ್ಲ ಸಾಲ್ವ್ ಮಾಡತಕ್ಕಂತ ಕ್ವಶನ್ಸ್ ಗಳಿವು. ವೆನ್ ಡಯಾಗ್ರಾಮ್ ನಮಗೆ ಫಾರ್ಮುಲಾ ಕೆಲವೊಂದು ನೆನಪಿದ್ದವ್ರಿಗೆ ನೆನಪಿರುತ್ತೆ. ಎ ಯೂನಿಯನ್ ಬಿ A union B is equals to n of A union B is equals to n of A plus n of B minus n of A intersection B ಅಂತ ಇದೆ. n of A ಅಂತಂದ್ರೆ ಒಟ್ಟು A ದಲ್ಲಿರ್ತಕ್ಕಂಥ ಜನರು, n of B ಅಂದ್ರೆ ಒಟ್ಟು B ದಲ್ಲಿರ್ತಕ್ಕಂಥ ಜನರು, n of A intersection B ಅಂತಂದ್ರೆ ಇವೆರಡರಲ್ಲಿ ಕಾಮನ್ ಆಗಿರ್ತಕ್ಕಂಥ ಜನರು. A ಯೂನಿಯನ್ B ಅಂತಂದ್ರೆ ಒಟ್ಟು ಜನರು ಇದರ ಅರ್ಥ. ಈ ಕ್ವಶನ್ ಅಲ್ಲಿ ನೋಡ್ರಿ, ದ ಸರ್ವೆ ಒಂದ್ ಸರ್ವೆ ಮಾಡ್ಲಾಗತ್ತೆ. ಆ ಸರ್ವೆ ಅಲ್ಲಿ 65% ಆಫ್ ದ ಪೀಪಲ್ ಲೈಕ್ ಟೀ ಲೈಕ್ ಮಾಡ್ತಕ್ಕಂಥದ್ದು ಪರ್ಸೆಂಟೇಜ್ ಬಿಟ್ಬಿಟ್ರೆ ಒಟ್ಟು 100 ಜನ ಇದ್ರ ಅನ್ಕೊಳ್ಳೋಣ. 100 ಜನ ಇದ್ರ ಆ ಊರಲ್ಲಿ, ಅದ್ರೊಳಗೆ 65% ಜನ ಟೀ ಲೈಕ್ ಮಾಡ್ತಾರೆ ಅಂದ್ರೆ 65 ಜನ ಟೀ ಲೈಕ್ ಮಾಡ್ತಾರೆ. 50% ಲೈಕ್ಸ್ ಕಾಫಿ. 100 ಜನರಲ್ಲಿ ಕಾಫಿ ಎಷ್ಟು ಜನ ಲೈಕ್ ಮಾಡ್ತಾರೆ 50% ಲೈಕ್ ಮಾಡ್ತಾರೆ. ಇವೆರಡು ಸೇರಿಸ್ತಾರೆ 100ಕ್ಕಿಂತ ಜಾಸ್ತಿ ಆಗ್ತೈತಿ.
ಯಾಕೆ ಜಾಸ್ತಿ ಆಗ್ತೈತೆ ಅಂದ್ರೆ ಈ ಕಾಫಿ ಒಳಗೆ ಲೈಕ್ ಮಾಡ್ತಕ್ಕಂಥ ಕೆಲವೊಂದು ಜನ, ಕಾಫಿ ಲೈಕ್ ಮಾಡತಕ್ಕಂಥ ಕೆಲವೊಂದು ಜನ ಟೀ ಕೂಡ ಲೈಕ್ ಮಾಡ್ತಾರೆ. ಎರಡು ಕಡೆ ಕಾಮನ್ ಇರ್ತಾರೆ, ಅದಕ್ಕೋಸ್ಕರ 100ಕ್ಕಿಂತ ಜಾಸ್ತಿ ಹೋಗ್ತೈತಿ ಇದು. ಕಾಮನ್ ಇರ್ತಕ್ಕಂಥವ್ರು ಯಾರು? ಟೀ ಮತ್ತು ಕಾಫಿ ಎರಡು ಲೈಕ್ ಮಾಡ್ತಕ್ಕಂಥವ್ರು 30% ಲೈಕ್ಸ್ ಬೋತ್. 30% ಜನ ಏನ್ ಮಾಡ್ತಾರೆ? ಟೀ ಪ್ಲಸ್ ಕಾಫಿ ಎರಡು ಇಷ್ಟಪಡ್ತಾರೆ. ಅದು 30% ಅಂದ್ರೆ 100% ಅಂದ್ರೆ 30 ಜನ ಲೈಕ್ ಮಾಡ್ತಾರೆ. ಇದನ್ನ ವೆನ್ ಡಯಾಗ್ರಾಮ್ ಅಲ್ಲಿ ಯಾವ ರೀತಿ ಹಾಕ್ತಿವಿ ನಾವು? ಇದು ಟೀ ಲೈಕ್ ಮಾಡ್ತಕ್ಕಂಥ ಜನರು, ಈ ಕಡೆ ಇರೋದು ಕಾಫಿ ಲೈಕ್ ಮಾಡ್ತಕ್ಕಂಥ ಜನರು, ಇಲ್ಲಿ ಕಾಮನ್ ಆಗಿರ್ತಕ್ಕಂಥದ್ದು ಈ ಎರಡರೊಳಗೂ ಇಂಟರ್ಸೆಕ್ಷನ್ ಅಲ್ಲಿ ಕಾಮನ್ ಇರ್ತಕ್ಕಂಥ ಪ್ಲೇಸ್ ಎರಡು ಟೀ ಮತ್ತು ಕಾಫಿ ಲೈಕ್ ಮಾಡತಕ್ಕಂಥ ಜನರಾಗಿರ್ತಾರೆ. ಟೀ ಮತ್ತು ಕಾಫಿ ಇಷ್ಟಪಡೋರು ಎಷ್ಟು ಜನ ಅದಾರ? 30 ಜನ ಅದಾರ. ಇಲ್ಲಿ 30 ಜನ ಹೋದ್ರು, ಇವರು ಟೀ ಒಳಗೂ ಬರ್ತಾರೆ, ಕಾಫಿ ಒಳಗೂ ಬರ್ತಾರೆ. ಹಾಗಿದ್ಮೇಲೆ ಟೀ ಓನ್ಲಿ ಲೈಕ್ ಮಾಡ್ತಕ್ಕಂಥವ್ರು ಎಷ್ಟು ಜನ ಆಗ್ತಾರೆ? ಒಟ್ಟು ಟೀ ಲೈಕ್ ಮಾಡ್ತಕ್ಕಂಥವ್ರು 65 ಜನ. 65 ಜನದಲ್ಲಿ 30 ಜನ ಆಲ್ರೆಡಿ ಬಂದಿದ್ದಾರೆ ಇಲ್ಲಿ, ಕಾಫಿ ಮತ್ತು ಟೀ ಎರಡು ಕಡೆ ಕಾಮನ್ ಇರ್ತಕ್ಕಂಥವ್ರು. ಹಾಗಿದ್ರೆ ಓನ್ಲಿ ಟೀ ಅಷ್ಟೇ ಇಷ್ಟಪಡ್ತಕ್ಕಂಥವ್ರು ಎಷ್ಟು ಜನ ಉಳಿದ್ರು? 65ರಲ್ಲಿ 30 ಹೋದ್ರ 35 ಜನ ಉಳಿದ್ರು. 35 ಜನ ಟೀ ಅಷ್ಟೇ ಇಷ್ಟಪಡೋರು ಉಳಿದ್ರು. ನೆಕ್ಸ್ಟ್ ಕಾಫಿ ಅಷ್ಟೇ ಇಷ್ಟಪಡೋರು ಎಷ್ಟು ಜನ? ಇಲ್ಲಿ 30 ಜನ ಹೋದ್ಮೇಲೆ 20 ಜನ ಕಾಫಿ ಅಷ್ಟೇ ಇಷ್ಟಪಡೋರು ಉಳಿತಾರೆ. ಓಕೆ, ಬಟ್ ಟೋಟಲ್ ಟೀ, ಕಾಫಿ ಮತ್ತು ಎರಡು ಎಲ್ಲವನ್ನು ಇಷ್ಟಪಡ್ತಕ್ಕಂಥವ್ರು ಒಟ್ಟು ಟೋಟಲ್ ಎಷ್ಟು ಜನ ಇದ್ದಾರೆ? 35 ಪ್ಲಸ್ 20, 35 ಪ್ಲಸ್ 30, 65 ಪ್ಲಸ್ 20, 85 ಜನ ಇದ್ದಾರೆ. 85 ಜನ ಒಟ್ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಇಷ್ಟಪಡ್ತಾರ. ಕಾಫಿ ಯಾರೇ ಇಷ್ಟಪಡ್ಲಿ, ಟೀ ಯಾರೇ ಇಷ್ಟಪಡ್ಲಿ, ಅಥವಾ ಕಾಫಿ ಟೀ ಎರಡೂ ಕೂಡ ಇಷ್ಟಪಡ್ಲಿ, ಆ ತರದ ಇರತಕ್ಕಂಥವ್ರು 85 ಜನ ಇದ್ದಾರೆ. ಒಟ್ಟು ನಮ್ ಪ್ರಕಾರ 100 ಜನದಲ್ಲಿ 85 ಜನ ಏನಿದ್ದಾರೆ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಇಷ್ಟಪಡ್ತಾರೆ. ಯಾವ್ದು ಪ್ರಾಡಕ್ಟ್ ಇಷ್ಟಪಡದೇ ಇರೋರು ಎಷ್ಟು ಜನ? 100ರಲ್ಲಿ 85 ಹೋದ್ರೆ 15% ಜನ ಏನ್ ಮಾಡ್ತಾರೆ? ಯಾವ ಪ್ರಾಡಕ್ಟ್ ಕೂಡ ಇಷ್ಟಪಡಲ್ಲ. ನೈದರ್ ಟೀ ನಾರ್ ಕಾಫಿ, ಯಾವ ಪ್ರಾಡಕ್ಟ್ ಕೂಡ ಇಷ್ಟಪಡದೇ ಇರತಕ್ಕಂಥವ್ರು 15% ಜನ ಇದ್ದಾರೆ. ಓಕೆ, ಅರ್ಥ ಆಯ್ತು ಅನ್ಕೊಂತೀನಿ. ಇದನ್ನೇ ನಾವು ಡೈರೆಕ್ಟ್ ಆ ಫಾರ್ಮುಲಾದಲ್ಲಿ ಬರಿತೀವಿ. ಯಾವ ರೀತಿ ಅಂತಂದ್ರೆ 65% ಅಂದ್ರೆ 65 ಜನ ಕಾಫಿ ಇಷ್ಟಪಡ್ತಾರೆ, ಪ್ಲಸ್ 50 ಜನ ಟೀ ಇಷ್ಟಪಡ್ತಾರೆ. ನೆಕ್ಸ್ಟ್ ಮೈನಸ್ ಮಾಡ್ತೀವಿ, ಇಂಟರ್ಸೆಕ್ಷನ್ ಎರಡರಲ್ಲಿ ಕಾಮನ್ ಇರ್ತಕ್ಕಂಥ ಜನರನ್ನ ಮೈನಸ್ ಮಾಡ್ತೀವಿ. ಅದನ್ನೇ 30 ಇಲ್ಲಿ 30 ಮೈನಸ್ ಮಾಡಿದಾಗ ಒಟ್ಟು ಇಷ್ಟಪಡ್ತಕ್ಕಂಥ ಜನರು ಸಿಗ್ತೈತೆ ನಮ್ಗೆ ಇಲ್ಲಿ. ಒಟ್ಟು ಯಾವ್ದಾರ ಒಂದು ಪ್ರಾಡಕ್ಟ್ ಇಷ್ಟಪಡ್ತಕ್ಕಂಥ ಜನರು ಇಲ್ಲಿ ಬರ್ತಾರೆ. 65ರಲ್ಲಿ 50 ಸೇರಿಸೋದು 115, 30 ಹೋದ್ರೆ 85 ಜನ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಇಷ್ಟಪಡ್ತಾರೆ. 85 ಜನ ಅಂದ್ರೆ ಪರ್ಸೆಂಟೇಜ್ ಇರೋದ್ರಿಂದ ಪರ್ಸೆಂಟೇಜ್ ಬರ್ತೀವಿ. 85% ಇಷ್ಟಪಡೋರು ಇದ್ರೆ ಉಳಿತಷ್ಟು 15% ಯಾವ ಪ್ರಾಡಕ್ಟ್ ಇಷ್ಟಪಡದೇ ಇರೋರು ಅವರು. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಸೇಮ್ ಅದೇ ತರದ ಕ್ವಶನ್ ಅದ. ಮುಂದೆ ಹಂಗೆ ಓದಂತ ಕ್ವಶನ್ ಲೆವೆಲ್ ಇನ್ಕ್ರೀಸ್ ಆಗ್ತಾವ. ಈ ವೆನ್ ಡಯಾಗ್ರಾಮ್ ಮೇಲಿನ 5 ಕ್ವಶನ್ಸ್ಗಳಿದಾವ. ಆಲ್ರೆಡಿ ಗ್ರೂಪ್ ಅಲ್ಲಿ ಒಂದು PDF ಸೆಂಡ್ ಮಾಡಿದ್ದೀನಿ ನಾನು, ಕ್ವಾಂಟ್ಗೂ, ರೀಸನಿಂಗು ಮತ್ತು ಇಂಗ್ಲಿಷ್ ಎಲ್ಲದಕ್ಕೂ. ಆ PDF ಏನಾರ ನೀವು ನೋಡಿರ್ಲಿಲ್ಲ ಅಂತಂದ್ರೆ ಬೇಕಿದ್ರೆ ಇನ್ನೊಂದ್ಸತಿ ರೀಸೆಂಡ್ ಮಾಡ್ತೀನಿ. ನಾನು ಗ್ರೂಪಲ್ಲಿ ಜಾಯ್ನ್ ಆದಾಗ ಲೇಟಾಗಿ ಜಾಯ್ನ್ ಆದವ್ರಿಗೆ ಯಾವ PDF ಸಿಕ್ಕಿರಲ್ಲ, ಇನ್ನೊಂದ್ಸತಿ ರೀಸೆಂಡ್ ಮಾಡ್ತೀನಿ. ಸೇಮ್ ಕ್ವಶನ್ ಐತೆ. 72%, 100 ಜನ ಒಂದು ಕ್ಲಾಸಲ್ಲಿ ಹುಡುಗರು ಅದಾರ ಅನ್ಕೊಳ್ಳೋಣ. 100 ಜನ ಹುಡುಗರು ಅದಾರ. ಇನ್ನು ಕ್ಲಾಸ್ 72% ಆಫ್ ದ ಸ್ಟೂಡೆಂಟ್ ಪಾಸ್ಡ್ ಇನ್ ದ ಸೈನ್ಸ್. ಸೈನ್ಸ್ ಅಲ್ಲಿ 72% ಸ್ಟೂಡೆಂಟ್ ಪಾಸ್ ಆಗ್ತಾರೆ. ಅಂದ್ರೆ 72 ಜನ ಪಾಸ್ ಆದ್ರು ನಮ್ಮ ಪ್ರಕಾರ 100ಕ್ಕೆ. ಅಂಡ್ ಮ್ಯಾಥ್ಸ್ ಅಲ್ಲಿ 68%. ಮ್ಯಾಥ್ಸ್ ಅಲ್ಲಿ 68% ಅಂದ್ರೆ 68 ಜನ ಪಾಸ್ ಆದ್ರು. 55% ಪಾಸ್ಡ್ ಇನ್ ಬೋತ್ ಎಕ್ಸಾಮ್. ಎರಡು ಮ್ಯಾಥ್ಸ್ ಮತ್ತು ಸೈನ್ಸ್ ಎರಡರಲ್ಲಿ 55% ಪಾಸ್ ಆದ್ರೆ ಅಂದ್ರೆ 55 ಜನ ನಮ್ಮ ಪ್ರಕಾರ. ವೆನ್ ಡಯಾಗ್ರಾಮ್ ಅಲ್ಲಿ ಹಾಕಿದಾಗ ಇದು ಸೈನ್ಸ್ ವೆನ್ ಡಯಾಗ್ರಾಮ್ ಈ ರೀತಿ ಆಗುತ್ತೆ. ಆಮೇಲೆ ಮ್ಯಾಥ್ಸ್ ಎರಡು ಕಾಮನ್ ಇರ್ತಕ್ಕಂಥದ್ದು ಇಲ್ಲಿ. ಮೊದಲು ಕಾಮನ್ ಇರೋದು ಮೊದಲು ಬರೀತೀರಾ, 55 ಇಲ್ಲಿ ಬರೋದ್ರಿ. 55 ಇಲ್ಲಿ ಹೋದ ನಂತರ 77ರಲ್ಲಿ 55 ಹೋದ್ರೆ ಇಲ್ಲಿ ಲಾಸ್ಟಿಗೆ ಕೊನೆಗೆ 7 ಉಳಿತೈತಿ, 5 ಹೋಯ್ತು, 2 ಉಳಿತೈತಿ, 1 ಹೋಯ್ತು, 17 ಜನ ಉಳಿತಿಲ್ಲ. ನೆಕ್ಸ್ಟ್ 68 ಜನ ಮ್ಯಾಥ್ಸ್ ತಗೋದ್ರೆ ಆಲ್ರೆಡಿ 15 ಆಯ್ತು, 5 ಹೋದ್ರೆ 3 ಉಳಿತು, 13 ಜನ ಇಲ್ಲಿ ಉಳಿದ್ರು. ಒಟ್ಟು ಎಲ್ಲ ಪ್ರಾಡಕ್ಟ್ ಯಾವ್ದಾರೇ ಒಂದು ಅಟ್ಲೀಸ್ಟ್ ಒಂದರ ಇಷ್ಟಪಡ್ತಕ್ಕಂಥವ್ರು ಎಷ್ಟು ಜನ ಇದಾರೆ ಅಂದ್ರೆ 17 ಪ್ಲಸ್ 55 ಪ್ಲಸ್ 13. 17ರಲ್ಲಿ 13 ಸೇರಿಸಿದ್ರೆ 30 ಆಗತ್ತೆ. 30 ಪ್ಲಸ್ 55 ಅಂತಂದ್ರೆ 85 ಜನ. 85% ಏನು 85 ಜನ ಏನ್ ಮಾಡ್ತಾರೆ? ಯಾವ್ದಾದ್ರು ಒಂದು ಇಷ್ಟಪಟ್ಟೆ ಪಡ್ತಾರೆ. 100ಗೆ 85 ಅಂದ್ರೆ 85% ಜನ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಇಷ್ಟಪಡ್ತಾರೆ.
ಅಂದ್ರೆ ಯಾವ್ದಾದ್ರು ಒಂದು ವಿಷಯದಲ್ಲಿ ಪಾಸ್ ಆಗಿದ್ದಾರೆ ಅವರು. ಪಾಸ್ ಆಗದೆ ಇರೋದು ಎಷ್ಟು ಜನ ಅಂದ್ರೆ 100% ಅಲ್ಲಿ 85% ಯಾವ್ದೋ ಒಂದು ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಿದ್ದಾರೆ, ಉಳಿದ 15% ಜನ ಏನಾಗಿರ್ತಾರೆ, ಫೇಲ್ ಆಗಿದ್ದಾರೆ ಅವರು, ಯಾವ್ದ್ರೊಳಗೂ ಪಾಸ್ ಆಗಿಲ್ಲ ಅಂತ ಅರ್ಥ. ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಕ್ವಶನ್. ಸೆಕೆಂಡ್ ಆನ್ಸರ್. ಕ್ವಶನ್ ನಂಬರ್ 50. ಸೇಮ್ ಅದೇ ರೀತಿ ಕ್ವಶನ್ ಇದು ಕೂಡ. ಇಲ್ಲೇನ್ ಕೊಟ್ಟಿದ್ದಾನೆ, ಫೇಲ್ ಆಗಿ ಕೊಟ್ಟಿದ್ದಾನೆ. ಮ್ಯಾಥ್ಸ್ ಒಳಗಡೆ ಒಟ್ಟು 100 ಜನ ಹುಡುಗರು ಇದ್ರು, ಅದ್ರೊಳಗಡೆ ಮ್ಯಾಥ್ಸ್ ಒಳಗೆ 38% ಫೇಲ್ ಆದ್ರೆ, ಅಂದ್ರೆ 38 ಜನ ಫೇಲ್ ಆದ್ರು. ಆಮೇಲೆ ಇಂಗ್ಲಿಷಲ್ಲಿ 46% ಅಂದ್ರೆ 46 ಜನ ಫೇಲ್ ಆದ್ರು. ಎರಡು ಮ್ಯಾಥ್ಸ್ ಮತ್ತು ಇಂಗ್ಲಿಷ್ ಎರಡರಲ್ಲಿ ಕಾಮನ್ ಆಗಿ ಫೇಲ್ ಆಗಿರ್ತಕ್ಕಂಥವ್ರು 18% ಜನ ಆದ್ರೆ, ಅಂದ್ರೆ 18 ಜನ ಫೇಲ್ ಆದ್ರು. ಇದನ್ನ ಯಾವ ರೀತಿ ಬರೀತೀನೋ, ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಯೂನಿಯನ್ ಬಿ, ಸಾರಿ ಎ ಇಂಟರ್ಸೆಕ್ಷನ್ ಬಿ. ಇದರಿಂದ ಒಟ್ಟು ಫೇಲ್ ಆಗಿರ್ತಕ್ಕಂಥ ಜನರು ಸಿಗ್ತಾರೆ. ಈಗ ನಮ್ಮ ಎನ್ ಆಫ್ ಎ ಅಂತಂದ್ರೆ 38, ಎನ್ ಆಫ್ ಬಿ ಅಂತಂದ್ರೆ 46, ಇದು 18. 38ರಲ್ಲಿ 18 ಅಂದ್ರೆ 20 ಉಳಿತು, ಅಂದ್ರೆ 66 ಜನ ಏನಾಗಿದ್ದಾರೆ, ಫೇಲ್ ಆಗಿದ್ದಾರೆ. ಇವರು ಫೇಲ್ ಆಗಿರ್ತಕ್ಕಂಥವ್ರು ಒಟ್ಟು 100 ಜನದಾಗ 66 ಜನ ಫೇಲ್ ಆದ್ರೆ 34 ಜನ ಪಾಸ್ ಆಗಿದ್ದಾರೆ. 36 ಜನ ಪಾಸ್ ಆಗಿದ್ದಾರೆ, 100ಕ್ಕೆ 34 ಜನ ಪಾಸ್ ಆಗಿದ್ದಾರೆ, ಅಂದ್ರೆ 34% ಪಾಸ್ ಆಗಿದ್ದಾರೆ. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ಇವಾಗ ಕ್ವಶನ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ. ಸೇಮ್ ಅದೇ ಆವಾಗ ಹೆಂಗ್ ಮಾಡ್ತೀವಲ್ಲ ಅದೇ ರೀತಿ ಮಾಡ್ರಿ. ಅಲ್ಲೊಂದು ಯಾವುದೋ ಒಂದು ಪರ್ಸೆಂಟೇಜ್ ವ್ಯಾಲ್ಯೂ ಬರ್ತೈತಿ, ಅದನ್ನ ನೀವು 1050 ಕಂಪೇರ್ ಮಾಡ್ರಿ, ಒಂದು ವ್ಯಾಲ್ಯೂ ಸಿಗ್ತೈತಿ. 1 ಯೂನಿಟ್ ಅಂದ್ರೆ ಎಷ್ಟು, 1% ಅಂದ್ರೆ ಎಷ್ಟು ಅಂತ ಸಿಗುತ್ತೆ. ಅದನ್ನ ಇಂಟು 100% ಮಲ್ಟಿಪ್ಲೈ ಮಾಡ್ರಿ ಅಷ್ಟೇ.
Okay. In an examination, 60% of candidate passed in the reasoning. Reasoning ಅಲ್ಲಿ 60%. 100 ಜನ ಇದ್ರೆ ಅನ್ಕೊಳ್ಳೋಣ, 100 ಜನರಲ್ಲಿ 60 ಜನ ರೀಸನಿಂಗ್ ಅಲ್ಲಿ ಪಾಸ್ ಆಗಿ. ನೆಕ್ಸ್ಟ್ 40% ಪಾಸ್ಡ್ ಇನ್ ದ ಕ್ವಾಂಟ್ ಅಲ್ಲಿ 40 ಜನ ಪಾಸ್ ಆದರು. ಅಂಡ್ 25% ಪಾಸ್ಡ್ ಇನ್ ದ ಬೋತ್ ರೀಸನಿಂಗ್ ಮತ್ತು ಕ್ವಾಂಟ್ ಎರಡರಲ್ಲಿ 25 ಜನ ಪಾಸ್ ಆದರು. ದ ನಂಬರ್ ಆಫ್ ಕ್ಯಾಂಡಿಡೇಟ್ ಹೂ ಫೇಲ್ಡ್ ಇನ್ ದ ಬೋತ್ ಸಬ್ಜೆಕ್ಟ್ ಇಸ್ 1050. ಇವಾಗ ಎರಡು ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಿರೋರು ಕಂಡಿಡಿದ ಮೇಲೆ ಫೇಲ್ ಆಗಿರೋರು ಕಂಡಿಡಬಹುದು ನಾವು. ಎರಡು ಸಬ್ಜೆಕ್ಟ್ ಅಲ್ಲಿ ಕಾಮನ್ ಆಗಿ ಪಾಸ್ ಆಗಿರತಕ್ಕಂಥವ್ರು ಹೆಂಗ್ ಕಂಡಿಡಿತೀವಿ ನಾವು? 60, 40, 100, 125 75 ಜನ ಎರಡು ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಿರೋರು. ಅದನ್ನ ವೆನ್ ಡಯಾಗ್ರಾಮ್ ಅಲ್ಲಿ ಹಾಕಿದಾಗ ಇದು ರೀಸನಿಂಗ್, ಇದ್ರ ಕಡೆ ಕ್ವಾಂಟ್, ಎರಡರೊಳ ಕಾಮನ್ ಆಗಿರ್ತಕ್ಕಂಥವ್ರು 25 ಜನ. 65ರಲ್ಲಿ 25 ಅಂತಂದ್ರೆ 35 ಇಲ್ಲಿ ಉಳಿತು. 40ರಲ್ಲಿ 25 ಹೋಯ್ತು ಅಂದ್ರೆ 15 ಇಲ್ಲಿ ಉಳಿತು. 35 ಪ್ಲಸ್ 15 50 ಆಯ್ತು. 50ರಲ್ಲಿ 25 ಸೇರಿಸಿದ್ರೆ 75 ಜನ ಎರಡರಲ್ಲೂ ಪಾಸ್ ಆಗಿದ್ದಾರೆ. ಅಂದ್ರೆ ಒಟ್ಟು 100ರಲ್ಲಿ 75 ಜನ ಎರಡರಲ್ಲಿ ಪಾಸ್ ಆಗಿದ್ದಾರೆ. ಹಂಗಿದ್ಮೇಲೆ 25 ಜನ ಫೇಲ್ ಆದವರು ಇದಾರೆ. 25 ಜನ ಫೇಲ್ ಆಗಿದ್ದಾರೆ ಅಂತ ಅಂದ್ಮೇಲೆ ಅವ್ರು ಯಾವ್ದು ಒಂದ್ ಸಬ್ಜೆಕ್ಟ್ ಒಳಗೂ ಅಟ್ಲೀಸ್ಟ್ ಒಂದ್ ಸಬ್ಜೆಕ್ಟ್ ಒಳಗೂ ಪಾಸ್ ಆಗದೆ ಇರೋರು ಇವ್ರದ. ಇವರು 25 ಜನ ಇದ್ದಾರೆ. ಅಂತವ್ದು ಇಲ್ಲಿ ಏನ್ ಕೊಟ್ಟಿದ್ದಾನೆ? ಬಟ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಫೇಲ್ಡ್ ಇನ್ ದ ಬೋತ್ ಎಕ್ಸಾಮ್ ಎಷ್ಟು? 1050. ಅದು ಇದಕ್ಕೆ ಈಕ್ವಲ್ ಐತಿ ಕೊಟ್ಟಿದ್ದಾನೆ. ನಾವು 100 ಅನ್ಕೊಂಡಿದೀವಿ, 100ಕ್ಕೆ 25 ಜನ ಫೇಲ್ ಇದ್ದವ್ರು ಸಿಕ್ಕರು. ಬಟ್ ಅವನು 1050 ಜನ ಫೇಲ್ ಆಗಿದ್ದಾರೆ ಅಂತ ಹೇಳ್ತಿದ್ದಾನೆ. 25 ಯೂನಿಟ್ ವ್ಯಾಲ್ಯೂ 1050 ಆದ್ರೆ ಇದ್ರದ್ದು ವ್ಯಾಲ್ಯೂ ಎಷ್ಟಾಗತ್ತೆ? 25 4 100, 25 2 50. 1 ಯೂನಿಟ್ ವ್ಯಾಲ್ಯೂ ಏನಾಯ್ತು? 42 ಆಯ್ತು. ನಮ್ಮ ಹತ್ರ 100 ಯೂನಿಟ್ ಬೇಕು. ಅದಕ್ಕೆ 4200 ಜನ ಏನಾಗಿದ್ದಾರೆ ಇದ್ರದ್ದು ಕ್ಯಾಂಡಿಡೇಟ್ಸ್ ಹೂ ಅಪಿಯರ್ಡ್ ಇನ್ ದ ಎಕ್ಸಾಮ್. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. Okay. ಇನ್ನ ಕಾಂಪಿಟೇಟಿವ್ ಎಕ್ಸಾಮ್ ಇನ್ನ ಸ್ಟೇಟ್ ಎ ಒಂದೈತೆ, ಇನ್ನೊಂದು ಸ್ಟೇಟ್ ಇರ್ಬೇಕಂದ್ರೆ ಸ್ಟೇಟ್ ಬಿ ಐತೆ. ಓಕೆ, ಬಿ ಐತೆ. ಸ್ಟೇಟ್ ಎ 8% ಆಫ್ ದ ಕ್ಯಾಂಡಿಡೇಟ್ ಗಾಟ್ ಸೆಲೆಕ್ಟೆಡ್ ಫ್ರಮ್ ದ ಟೋಟಲ್ ಅಪಿಯರ್ಡ್ ಕ್ಯಾಂಡಿಡೇಟ್. ಟೋಟಲ್ ಅಪಿಯರ್ಡ್ ಕ್ಯಾಂಡಿಡೇಟ್ 100 ಅನ್ಕೊಡ್ರಿ. ಅದ್ರ 8% ಜನ ಸೆಲೆಕ್ಟ್ ಆಗಿದ್ದಾರೆ ಅಂದ್ರೆ 8 ಜನ ಸೆಲೆಕ್ಟ್ ಆಗಿದ್ದಾರೆ. ಇನ್ ಸ್ಟೇಟ್ ಬಿ ಹ್ಯಾಡ್ ಈಕ್ವಲ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಅಂದ್ರೆ ಇಲ್ಲೂ ಕೂಡ 100 ಜನ ಅದಾರ ಅಪಿಯರ್ಡ್. ಅಂಡ್ 10% ಕ್ಯಾಂಡಿಡೇಟ್ ಗಾಟ್ ಸೆಲೆಕ್ಟೆಡ್. ಇಲ್ಲಿ 10% ಜನ ಅಂದ್ರೆ 100ಕ್ಕೆ 10 ಜನ ಸೆಲೆಕ್ಟ್ ಆಗಿದ್ದಾರೆ. ದ ನಂಬರ್ ಆಫ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಇನ್ ದ ಸ್ಟೇಟ್ ಬಿ ವಾಸ್ 120 ಮೋರ್ ದ್ಯಾನ್ ದ ಸ್ಟೇಟ್ ಎ. ಬಿ ಒಳಗಡೆ ಸೆಲೆಕ್ಟ್ ಆಗಿರ್ತಕ್ಕಂಥವ್ರು 120 ಜಾಸ್ತಿ ಇದ್ದಾರೆ. ಬಟ್ ನಮ್ಮ ಪ್ರಕಾರ 2 ಜಾಸ್ತಿ ಇದ್ದಾರೆ. ಈ 2 ಯೂನಿಟ್ ವ್ಯಾಲ್ಯೂನೇ 120 ಕೊಟ್ಟಿದ್ದಾನೆ ಅಂದಮೇಲೆ 1 ಯೂನಿಟ್ ವ್ಯಾಲ್ಯೂ ಎಷ್ಟಾಗುತ್ತೆ? 60 ಆಗುತ್ತೆ. ಓಕೆ. The number of selected candidates in the state B was 120 more than the state A. What was the number of candidates who appeared for the exam? 1 ಯೂನಿಟ್ ವ್ಯಾಲ್ಯೂ 60 ಅಂದ್ರೆ ಟೋಟಲ್ 100 ಜನ ಯೂನಿಟ್ ಅಂತ ಅನ್ಕೊಂಡಿದ್ದೀವಿ ನಾವು. 100 ಜನ ಅಂತ ಅನ್ಕೊಂಡಿದೀವಿ. ಒಬ್ಬೊಂದು 60 ಜನಕ್ಕೆ ಸಮ ಅಂದ್ಮೇಲೆ 100 ಅಂತಂದ್ರೆ 6000ಕ್ಕೆ ಸಮ ಆಗುತ್ತೆ. 60 × 100 6000.
ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ಅರ್ಥ ಇದೆ ಅನ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್. ಮೊದಲ ನಾಯಕ ಆಗಿರ್ತಕ್ಕಂಥ ಕ್ಲಾಸ್ ನೋಡಿರ್ಲಿಲ್ಲ ಅಂತಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗತ್ತೆ ನಿಮ್ಗೆ. ಓಕೆ, ಈ ಕ್ವಶನ್ ಅಲ್ಲಿ ನೋಡೋಣ. ದ ಕಾಲೇಜ್, ಇನ್ ಎ ಕಾಲೇಜ್ 55% ಆಫ್ ದ ಸ್ಟೂಡೆಂಟ್ಸ್ ಆರ್ ಫಿಮೇಲ್. ಒಂದು ಕಾಲೇಜ್ ಐತೆ, ಅದ್ರಾಗ 100 ಜನ ಅದಾರ ಅನ್ಕೊಳ್ಳೋಣ. ಅದ್ರಾಗ 55% ಜನ ಫಿಮೇಲ್ ಇದಾರೆ, 55 ಜನ ಫಿಮೇಲ್ ಇದಾರೆ. ಅಂದ್ರೆ ಉಳಿದ 45 ಜನ ಏನಾಗಿರ್ತಾರ, ಮೇಲ್ ಆಗಿರ್ತಾರೆ. ಇವ್ರು ಫಿಮೇಲ್ ಅಂದ್ಮೇಲೆ ಇವ್ರು ಮೇಲ್ ಆಗಿರ್ತಾರೆ. 40% ಆಫ್ ದ ಮೇಲ್ ಸ್ಟೂಡೆಂಟ್ಸ್ ಆರ್ ಇನ್ ದ ಕಂಪ್ಯೂಟರ್ ಡಿಪಾರ್ಟ್ಮೆಂಟ್. ಮೇಲ್ ಅಲ್ಲಿ 40% ಏನಿದಾರ ಕಂಪ್ಯೂಟರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದಾರೆ. ಉಳಿದವ್ರು ಏನಿರ್ತಾರೆ ಯಾವುದೋ ಒಂದು ಡಿಪಾರ್ಟ್ಮೆಂಟ್, ಎಕ್ಸ್ ಅಂತ ಒಂದು ಡಿಪಾರ್ಟ್ಮೆಂಟ್ ತೊಗೊಳ್ಳೋಣ. 40% ಕಂಪ್ಯೂಟರ್ ಡಿಪಾರ್ಟ್ಮೆಂಟ್ ಅಂದ್ರೆ ಎಷ್ಟಾಗತ್ತೆ, 45 ಇಂಟು 4 ಮಾಡೋಣ. 45 ಇಂಟು 4 ಮಾಡಿದ್ರೆ 90, 180, 2 0 ಕ್ಯಾನ್ಸಲ್ ಆಗಿ 18 ಜನ ಏನಾದ್ರು ಇಲ್ಲಿ ಕಂಪ್ಯೂಟರ್ ಅಲ್ಲಿ ಹೋದ್ರು. ಇಫ್ 60% ಆಫ್ ದ ಟೋಟಲ್ 3000 ಸ್ಟೂಡೆಂಟ್ಸ್, if 60% of total 3000 students are in the computer department, okay, total 6000 ಜನ ಇದ್ದಾರೆ. ಅದರಲ್ಲಿ 60% ಅಂದ್ರೆ 6×18 180 ಜನ ಕಂಪ್ಯೂಟರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ are in the computer department, then find the number of female students in the computer department. Number of female students ಎಷ್ಟಿದ್ದಾರೆ ಕಂಪ್ಯೂಟರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳ್ತಿದ್ದಾರೆ. ಓಕೆ, ಇಲ್ಲಿ ಏನ್ ಕೇಳ್ತದನ್ನ, ಒಟ್ಟು 3000 ಜನ ಇದ್ದಾರೆ. ನಾವು 100 ಅನ್ಕೊಂಡಿವಲ್ಲ, ಇಲ್ಲಿ 3000 ಜನ ಇದ್ದಾರೆ. 3000ರಲ್ಲಿ 55% ಫಿಮೇಲ್ ಇದ್ದಾರೆ. ಫಿಮೇಲ್ ಮೇಲ್ 55% ಅಂದ್ರೆ 2 0 ಕ್ಯಾನ್ಸಲ್. 55 ಇಂಟು 3, 5 3 15, 1 ಕ್ಯಾರಿ, 5 3 15 1 16 ಆಯ್ತು, 165 ಆಗತ್ತೆ. ಅಥವಾ ಇದನ್ನ 15 ಇಂಟು 11 ಬರೀಬಹುದು. 5ಕ್ಕೆ 5 ಬರುತ್ತೆ, 5ರಲ್ಲಿ 1 ಸೇರಿಸ್ತಾರೆ, 6 ಆಯ್ತು, 1ಕ್ಕೆ 1 165. 165 1650 ಜನ ಏನಿದ್ದಾರೆ ಇವರು ಫಿಮೇಲ್ ಇದ್ದಾರೆ. 55% ಅಂದ್ರೆ 1650. ಉಳಿದಂತವ್ರು ಎಷ್ಟು ಉಳಿತಾರೆ, 1350 ಜನ ಉಳಿತಾರೆ. ಉಳಿದ್ರು 1350 ಜನ ಉಳಿತಾರೆ. ಕರೆಕ್ಟಾ? 40% ಅಂದ್ರೆ 45% ಅಂದ್ರೆ 1350. ಓಕೆ, ಇಷ್ಟು ಜನ ಏನಿದ್ದಾರೆ ಮೇಲಿದ್ದಾರೆ. ಓಕೆ, 60% ಆಫ್ ದ ಟೋಟಲ್ 3000 ಸ್ಟೂಡೆಂಟ್ಸ್ ಏನಿದ್ದಾರೆ ಕಂಪ್ಯೂಟರ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ. 3000ದ 60% ಕಂಪ್ಯೂಟರ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಕ್ಕಂಥ 3000ದ 60% ಅಂದ್ರೆ 2 0 2 0 ಕ್ಯಾನ್ಸಲ್ ಆಯ್ತು. 3 18 1800 ಜನ ಏನ್ ಮಾಡ್ತಾರೆ ಕಂಪ್ಯೂಟರ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ. ಓಕೆ, ಇಲ್ಲಿ ಒಂದು ಲೈನ್ ಕೊಟ್ಟಿದ್ದ, 40% ಆಫ್ ದ ಆಲ್ ಮೇಲ್ ಕ್ಯಾಂಡಿಡೇಟ್ಸ್ ಆರ್ ಇನ್ ದ ಕಂಪ್ಯೂಟರ್ ಡಿಪಾರ್ಟ್ಮೆಂಟ್. ಇದರಲ್ಲಿ ಇರ್ತಕ್ಕಂಥವ್ರು 40% ಕಂಪ್ಯೂಟರ್ ಡಿಪಾರ್ಟ್ಮೆಂಟ್ ಇಲ್ಲಿದ್ದಾರೆ. 1350 40% ಅಂದ್ರೆ 135 ಇಂಟು 4 ಆಗುತ್ತೆ. 13 2 26, 270 ಇಂಟು 2 540 ಆಗುತ್ತೆ. 540 ಜನ ಏನ್ ಮಾಡ್ತಾರೆ ಕಂಪ್ಯೂಟರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ ಮೇಲ್ ಒಳಗಡೆ. ಉಳಿದಕ್ಕಂಥವ್ರು ಬೇರೆ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ, ಅದನ್ನು ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ಕೇಳಿರೋದೇನವನು, ಫೈಂಡ್ ದ ನಂಬರ್ ಆಫ್ ಫಿಮೇಲ್ ಸ್ಟೂಡೆಂಟ್ಸ್ ಹೂಸ್, ಯಾರು ಕಂಪ್ಯೂಟರ್ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ಫಿಮೇಲ್ ಸ್ಟೂಡೆಂಟ್ ಕೇಳಿದ್ದಾರೆ. 540 ಜನ ಇಲ್ಲಿ ಮೇಲ್ ಇದ್ದಾರೆ, ಇವ್ರು ಬೇರೆ ಡಿಪಾರ್ಟ್ಮೆಂಟ್ ಇರ್ತಾರೆ. ಉಳಿದಕ್ಕಂತ ಯಾರು ಇರ್ತಾರೆ 1800ರಲ್ಲಿ ಉಳಿದಂತ ಎಲ್ಲ ಜನರು ಏನಿರ್ತಾರೋ ಫಿಮೇಲ್ ಆಗಿರ್ತಾರೆ, ಅವ್ರು ಕಂಪ್ಯೂಟರ್ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥವ್ರು. 500 ಇದ್ರಾಗ ಮೇಲ್ ಮತ್ತು ಫಿಮೇಲ್ 2 ಇರ್ತಾವ. ಮೇಲ್ ಗೊತ್ತಾಯ್ತು ನಮ್ಮ ಮೇಲ್ ಎಷ್ಟು ಜನ ಇದ್ದಾರೆ 540, ಅಂದ್ರೆ 1800ರಲ್ಲಿ 540 ಹೋದ್ರೆ 1260 ಜನ ಉಳಿತು. ಯಾರು ಇವರು ಫಿಮೇಲ್ ಕಂಪ್ಯೂಟರ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಕ್ಕಂಥವ್ರು. ಕೇಳಿರೋದು ಅದೇ ಅವನು, ಆಪ್ಷನ್ ನಂಬರ್ ಈ ಕರೆಕ್ಟ್ ಆನ್ಸರ್. ಓಕೆ, ಇದಾಗಿತ್ತು. ಇವೆಲ್ಲ ವೆನ್ ಡಯಾಗ್ರಾಮು ಪ್ಲಸ್ ಈ ಥರದ್ದು. ಇವಾಗ ಏನು ಲಾಸ್ಟ್ ಕ್ವಶನ್ ಸಾಲ್ವ್ ಮಾಡಿದ್ವಲ್ಲ ಆ ಥರದ ಕ್ವಶನ್ಸ್ ನೋಡಿದ್ವಿ. ಇವಾಗ ನೆಕ್ಸ್ಟ್ ನಾವು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಎಲೆಕ್ಷನ್ ಬೇಸ್ಡ್ ಕ್ವಶನ್ಸ್ಗಳು ನೋಡೋಣ. ಇದಕ್ಕಿಂತ ಎಲೆಕ್ಷನ್ ಬೇಸ್ಡ್ ಕ್ವಶನ್ಸ್ ನೋಡೋಕ್ಕಿಂತ ಮೊದಲು ಕೆಲವೊಂದು ಕಾನ್ಸೆಪ್ಟ್ ಕ್ಲಿಯರ್ ಆಗ್ಬೇಕು ನೀವು. ಈ ಎಲೆಕ್ಷನ್ ಬೇಸ್ಡ್ ಕ್ವಶನ್ಸ್ಗಳಲ್ಲಿ ಏನು ಬರ್ತವೆ, ಒಂದು ಟೋಟಲ್ ವೋಟ್ಸ್ಗಳು ಬರ್ತವೆ.
ಟೋಟಲ್ ವೋಟ್ಸ್. ಇದನ್ನ ಟೋಟಲ್ ರಿಜಿಸ್ಟರ್ಡ್ ವೋಟ್ಸ್ ಅಂತ ಕರೀತಾರೆ. ರಿಜಿಸ್ಟರ್ಡ್ ವೋಟ್ಸ್ ಇದರ ಅರ್ಥ ಏನು, ಒಂದು ಊರ್ ಇರ್ತೈತಿ, ಆ ಊರೊಳಗೆ ಎಷ್ಟು ಜನ ಇರ್ತಾರಲ್ಲ 18 ವರ್ಷಕ್ಕಿಂತ ಮೇಲೆ ಅವ್ರು ಯಾರು ವೋಟರ್ ಐಡಿ ಆಗಿರ್ತೈತಿಲ್ಲ, ಆ ಎಲ್ಲ ವೋಟ್ಗಳಿಗೆ ರಿಜಿಸ್ಟರ್ಡ್ ವೋಟ್ಸ್ಗಳು ಅಂತ ಕರೀತಾರೆ. ಇದ್ರೊಳಗಡೆನೆ ಏನ್ ಬರ್ತೈತಿ, ಟೋಟಲ್ ಎಷ್ಟು ಜನ ವೋಟ್ ಮಾಡ್ತಾರೆ, ಟೋಟಲ್ ವೋಟ್ ಆಗಿರ್ತಕ್ಕಂಥದ್ದು, ಆಕ್ಚುಯಲ್ ವೋಟ್, ಟೋಟಲ್ ವೋಟ್, ಆಕ್ಚುಲ್ ಆಗಿ ವೋಟ್ ಮಾಡಿರ್ತಕ್ಕಂಥವ್ರು ಅಂದ್ರೆ ವೋಟ್ ಹಾಕಿ ಬಂದಕ್ಕಂಥ ಜನರು ಪ್ಲಸ್ ವೋಟ್ ಆಗದೆ ಇರೋರು, ನಾಟ್ ವೋಟೆಡ್, ವೋಟ್ ಹಾಕದೆ ಇರೋರು ಮತ್ತು ಆಕ್ಚುಲ್ ಆಗಿ ವೋಟ್ ಹಾಕಿರೋರು ಅಂದ್ರೆ ಪ್ರತಿಯೊಬ್ಬರು ವೋಟರ್ ಐಡಿ ಇರ್ತೈತಿ. ಬಟ್ ಇದ್ರಾಗ 3 ಜನ ವೋಟ್ ಹಾಕಕ್ ಬಂದ್ರು, ಒಬ್ಬ ಬರ್ಲಿಲ್ಲ, ಆ ವರ್ಷ ವೋಟೇ ಹಾಕ್ಲಿಲ್ಲ ಅಂತಂದ್ರೆ ಅವ ವೋಟ್ ಆಗದೆ ಇರೋದ್ರಲ್ಲಿ ಹೋಗ್ತಾನೆ, ಅದು ಇದರಲ್ಲೇ ಬರ್ತೈತಿ. ಆಮೇಲೆ ಇದರಲ್ಲಿ ವ್ಯಾಲಿಡ್ ವೋಟ್ಸ್ಗಳು ಅಂದ್ರೆ ಕೆಲವೊಂದು ವೋಟ್ಸ್ಗಳು ವ್ಯಾಲಿಡ್ ಆಗಂಗಿಲ್ಲ, ವೋಟ್ ಹಾಕಿ ಬಂದಿರ್ತಾರೆ ಬಟ್ ಆ ವೋಟ್ಸ್ಗಳು ಕೆಲವೊಂದು ಇನ್ವ್ಯಾಲಿಡ್ ಆಗಿರ್ತಾವೆ ಅದ್ರೊಳಗಡೆ, ಅಥವಾ ಇನ್ವ್ಯಾಲಿಡ್ ವೋಟ್ಸ್ಗಳು ಇವೆಲ್ಲವೂ ಇದರಲ್ಲಿ ಬರ್ತಾವೆ, ಟೋಟಲ್ ವೋಟ್ಸ್ಗಳೆಲ್ಲ ಬರ್ತಾವೆ. ಓಕೆ, ಈ ಕ್ವಶನ್ ಸಾಲ್ವ್ ಮಾಡೋದ್ರ ಮೂಲಕ ಕ್ಲಿಯರ್ ಆಗತ್ತೆ ನಿಮಗೆ. ಇನ್ ಅನ್ ಎಲೆಕ್ಷನ್ ಬಿಟ್ವೀನ್ ದ 2 ಕ್ಯಾಂಡಿಡೇಟ್ಸ್, 2 ಜನ ನಿಂತಿದ್ರು ಆ ಊರಲ್ಲಿ ಎಲೆಕ್ಷನ್ಗೆ. ಒನ್ ಗಾಟ್ 60% ಆಫ್ ದ ಟೋಟಲ್ ವ್ಯಾಲಿಡ್ ವೋಟ್ಸ್. ಟೋಟಲ್ ವ್ಯಾಲಿಡ್ ವೋಟ್ಸ್ ಅದು ಎಷ್ಟು 60% ಅವನು ತಗೊಂಡಿದ್ದಾನೆ. 25% ಆಫ್ ದ ವೋಟ್ಸ್ ವೇರ್ ಇನ್ವ್ಯಾಲಿಡ್. 25% ಇನ್ವ್ಯಾಲಿಡ್ ಅದಾವ, ವ್ಯಾಲಿಡ್ ವೋಟ್ಸ್ 60% ಅವನು ತಗೊಂಡಿದ್ದಾನೆ. ಟೋಟಲ್ 100 ವ್ಯಾಲಿಡ್ ವೋಟ್ಸ್ ಇದಾವ ಅಂತ ಅನ್ಕೊಳ್ಳೋಣ. 100 ವ್ಯಾಲಿಡ್ ವೋಟ್ಸ್ ಇದಾವೆ, ಅದಕ್ಕೆ 100x ಅನ್ಕೊಂಡ್ವಿ. ಇದು ವ್ಯಾಲಿಡ್ ವೋಟ್ಸ್ಗಳು. 25% ಏನಿದಾವೆ ಇನ್ವ್ಯಾಲಿಡ್ ವೋಟ್ಸ್ ಗಳಿದಾವೆ ಅಂತ ಹೇಳ್ತಿದ್ದ ನಾನು. 25% ಆಫ್ ದ ವೋಟ್ಸ್ ಇನ್ವ್ಯಾಲಿಡ್ ಇದಾವೆ, ಈ ತರ ಬರೋದನ್ನ. ಟೋಟಲ್ ರಿಜಿಸ್ಟರ್ಡ್ ವೋಟ್ಸ್ ಎಷ್ಟಿದಾವೆ 100 ಅನ್ಕೊಡ್ರಿ. ಇದ್ರೊಳಗಡೆ 25% ಇದ್ರದ್ದು 25% ಏನಿದಾವೆ, 25% ಅಂದ್ರೆ 25 ವೋಟ್ಗಳು ಇನ್ವ್ಯಾಲಿಡ್ ಅದಾವೆ. ಇನ್ವ್ಯಾಲಿಡ್ ಟೋಟಲ್ ರಿಜಿಸ್ಟರ್ಡ್ ವೋಟ್ ಒಳಗಡೆ ವ್ಯಾಲಿಡ್ ಮತ್ತು ಇನ್ವ್ಯಾಲಿಡ್ ಬರ್ತಾವೆ. ಇದ್ರೊಳಗೆ ಇನ್ವ್ಯಾಲಿಡ್ ವೋಟ್ಸ್ ಎಷ್ಟಿದಾವೆ 25 ಅದಾವೆ. ಅಂದ್ರೆ 75 ವೋಟ್ಗಳು ಏನಿದಾವೆ ವ್ಯಾಲಿಡ್ ವೋಟ್ಸ್ಗಳು ಅದು. ವ್ಯಾಲಿಡ್ ವೋಟ್ಸ್ಗಳಾದ 75 ವೋಟ್ಸ್ಗಳು ವ್ಯಾಲಿಡ್ ಆದವು. ಈ 75 ವೋಟ್ಸ್ಗಳಲ್ಲಿ 60% ಆಫ್ ದ ಟೋಟಲ್ ವ್ಯಾಲಿಡ್ ವೋಟ್ಸ್ ಯಾವ ತಗೋತಾನೆ, ಒಬ್ಬ ಕ್ಯಾಂಡಿಡೇಟ್ ತಗೋತಾನೆ, ಪಿ ಅಂತೇಳಿ ಅನ್ಕೊಂಡ್ರೆ ಆ ಕ್ಯಾಂಡಿಡೇಟ್ಗೆ 60% ಸಿಗ್ತು. 60% ಅಂದ್ರೆ ಅದ್ರದ್ದು 2/3 ಆಗತ್ತಲ್ಲ, ಫ್ರಾಕ್ಷನ್ ವ್ಯಾಲ್ಯೂ, ಸಾರಿ 3/5 ಆಗುತ್ತೆ. 3/5 ಅಂದ್ರೆ 5 25 3 15 ಬರ್ತದೆ, 15 3 45 ವೋಟ್ಗಳು ಇವನಿಗೆ ಬಿದ್ದು. 45 ವೋಟ್ಗಳು ಇವನಿಗೆ ಬಿದ್ದು. If the total number of vote was 8,000, total number of votes ಕೊಟ್ಟಿದ್ದಾನೆ 8,000. ಟೋಟಲ್ ನಂಬರ್ ಆಫ್ ವೋಟ್ಸ್ ಅಂದ್ರೆ ಇದು 100 ವ್ಯಾಲ್ಯೂ ಕೊಟ್ಟಿದ್ದಾನೆ, ಇದು 8,000 ಆಗಿತ್ತು ಅಂದ್ರೆ ಇದ್ರ ಮುಂದೆ ಇನ್ನೊಂದು 0 ಆಗಿದೆ ಅಂದ್ರೆ ಇಲ್ಲಿ ಒಂದು 0 ಹೆಚ್ಚಿಗೆ ಆಗ್ತದೆ, ಇಲ್ಲಿ ಒಂದು 0 ಹೆಚ್ಚಿಗೆ ಆಗ್ತದೆ, ಇಲ್ಲಿ ಒಂದು 0 ಆಗ್ತದೆ. ಇಲ್ಲಿ 8 ಆಗ್ಬೇಕಂದ್ರೆ ಇದಕ್ಕೆ ಇಂಟು 8 ಮಾಡಿದೀವಿ ಅಂದ್ರೆ ಇದಕ್ಕೂ ಇಂಟು 8 ಆಗುತ್ತೆ, ಇದನ್ನು ಇಂಟು 8 ಆಗುತ್ತೆ. ಓಕೆ, then how many ವ್ಯಾಲಿಡ್ votes did the other candidate got? ಇನ್ನೊಬ್ಬ ಕ್ಯಾಂಡಿಡೇಟ್ ಎಷ್ಟು ವ್ಯಾಲಿಡ್ ವೋಟ್ಸ್ಗಳು ತಗೊಂಡಿದ್ದಾನೆ ಅಂತ ಕೇಳ್ತಿದ್ದಾನೆ. ಇವನ್ ವ್ಯಾಲಿಡ್ ವೋಟಿನ ಎಷ್ಟು 60% ತಗೊಂಡಿದ್ದಾನೆ. ಇನ್ನು ಉಳಿತಕ್ಕಂಥ ವ್ಯಾಲಿಡ್ ವೋಟ್ಸ್ ಎಷ್ಟು ಉಳಿದು 450 ಹೋದ್ರೆ ಇಲ್ಲ ಎಷ್ಟು ಉಳಿತವೆ 300 ವೋಟ್ಸ್ ಉಳಿದು. ಆ 300 ವೋಟ್ ಯಾರಿಗೆ ಹೋದು, ಇನ್ನೊಬ್ಬ ಕ್ಯಾಂಡಿಡೇಟ್ ಹೋಯ್ತು. ಅದಕ್ಕೆ ನಾವೆಲ್ಲಕ್ಕೂ ಇಂಟು 8 ಮಾಡ್ತಿದೀವಿ. 3 ಇಂಟು 8 ಮಾಡಿದ್ರೆ 8 3 24 2400 ವೋಟ್ಗಳು ಅವನು ತಗೊಂಡಿದ್ದಾನೆ. ಇದನ್ನ ಇನ್ನೊಂದ್ಸತಿ ಸಾಲ್ವ್ ಮಾಡೋಣ. ನಾವೇನ್ ಅನ್ಕೊಂಡಿವಿ, 100 ವೋಟ್ಗಳು ಇದ್ವು ರಿಜಿಸ್ಟರ್ಡ್. ಆ ವೋಟಲ್ಲಿ 100 ವೋಟರ್ ಐಡಿ ಇದ್ವು. 100 ವೋಟರ್ ಐಡಿ ಒಳಗೆ ವ್ಯಾಲಿಡ್ ವೋಟ್ಸ್ಗಳು ಇರ್ತವೆ, ಇನ್ವ್ಯಾಲಿಡ್ ವೋಟ್ಸ್ಗಳು ಇರ್ತವೆ. ವ್ಯಾಲಿಡ್ ವೋಟ್ಸ್ಗಳು ಎಷ್ಟಿದ್ದು ಗೊತ್ತಿಲ್ಲ. ಇನ್ವ್ಯಾಲಿಡ್ ವೋಟ್ಸ್ಗಳು ಕೊಟ್ಟಿದ್ದಾನು 75%. 25% ಅಂದ್ರೆ 125 ವೋಟ್ಸ್ಗಳು ಇನ್ವ್ಯಾಲಿಡ್ ಅದಾವ. ಇನ್ವ್ಯಾಲಿಡ್ ವೋಟ್ಸ್ಗಳು ಇನ್ನು ವ್ಯಾಲಿಡ್ ವೋಟ್ಸ್ಗಳು ಎಷ್ಟು ಉಳಿದು 75 ವೋಟ್ಸ್ಗಳು ಉಳಿದು. 75 ವೋಟ್ಸ್ಗಳು ಉಳಿದು. ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ ನಾನು, ಇಫ್ ದ ಟೋಟಲ್ ನಂಬರ್ ಆಫ್ ವೋಟ್ಸ್ 8,000, ಟೋಟಲ್ ವೋಟ್ಸ್ಗಳು ಎಷ್ಟದಾವ 8,000 ಅಂತ ಕೊಟ್ಟಿದ್ದಾನೆ. ಅಂದ್ರೆ ಈ 100 ವ್ಯಾಲ್ಯೂನೇ 8,000 ಕೊಟ್ಟಿದ್ದಾನೆ. ಹಂಗಿದ್ರೆ 8,000 25% ಅಂದ್ರೆ 2,000 ವೋಟ್ಸ್ಗಳು ಇನ್ವ್ಯಾಲಿಡ್ ಅದಾವ, ವ್ಯಾಲಿಡ್ ವೋಟ್ಸ್ಗಳು 6,000 ಅದಾವ. ನೆಕ್ಸ್ಟ್ ನೋಡೋಣ. ಒನ್ ಪರ್ಸನ್, 2 ಜನ ಇರ್ತಾರೆ. ಒಬ್ಬ ಪಿ ಅನ್ನೋ ಅನ್ಕೊಡ್ರಿ, ಇನ್ನೊಬ್ಬ ಕ್ಯೂ ಅನ್ನೋ ಅನ್ಕೊ, ಇನ್ನೊಬ್ಬ ಪರ್ಸನ್ ಅನ್ಕೊಳ್ಳೋಣ. ಒಬ್ಬ 60% ವ್ಯಾಲಿಡ್ ವೋಟ್ ಇಂದ 60% ತಗೋತಾನೆ. ವ್ಯಾಲಿಡ್ ವೋಟ್ 6,000 ಅದಾವ. ಅದ್ರ 60% 6 36 3,600 ವೋಟ್ಗಳು ಅವ್ನು ತಗೊಂಡ. ಉಳಿದಕ್ಕಂತ ವೋಟ್ಗಳು ಯಾರು ತಗೋತಾರೆ, ಇನ್ನೊಬ್ಬ ವ್ಯಕ್ತಿ ತಗೋತಾನೆ. 6,000ದಲ್ಲಿ 3,600 ಹೋದ್ರೆ 2,400 ವೋಟ್ಗಳು ಯಾರಿಗೆ ಹೋದು, ಇನ್ನೊಬ್ಬ ವ್ಯಕ್ತಿ ಹೋದು. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ಇದ್ರದ್ದು ಕೇಳಿರೋದು ಏನದು, ಇನ್ನೊಬ್ಬ ವ್ಯಕ್ತಿ ಎಷ್ಟು ವೋಟ್ ಪಡೆದುಕೊಳ್ತಾನೆ ಅಂತ ಕೇಳಿದ್ದ, ಅದೇ ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್.
ಓಕೆ, ಇನ್ ಅನ್ ಎಲೆಕ್ಷನ್ ಓನ್ಲಿ 2 ಕ್ಯಾಂಡಿಡೇಟ್ಸ್, ಅಂದ್ರೆ ಒಂದು ಎಲೆಕ್ಷನ್ ಒಳಗೆ 2 ಕ್ಯಾಂಡಿಡೇಟ್ ಕಂಟೆಸ್ಟ್ ಮಾಡತ್ತಾರ. 2 ಕ್ಯಾಂಡಿಡೇಟ್ ಅದರ ಪಿ ಮತ್ತು ಕ್ಯೂ ಅಂತೇಳಿ. ಓಕೆ, ಇದನ್ನು ಬರೀಬೇಡಿ ಅವರು. 25% ಆಫ್ ದ ವೋಟರ್ಸ್ ಡಿಡ್ ನಾಟ್ ವೋಟ್. 25% ಓಟೇ ಹಾಕ್ಲಿಲ್ಲ. 100 ವೋಟ್ಸ್ಗಳಿದ್ವು, ಅದರೊಳಗೆ 25% ಓಟೇ ಹಾಕ್ಲಿಲ್ಲ ಅಂತಂದ್ರೆ 25% ಓಟ್ ಹಾಕಿಲ್ಲ ಅಂದ್ರೆ 75% ಓಟ್ ಹಾಕಿದ್ದಾರೆ. 75x ಬರ್ಕೊಳ್ಳೋಣ, ಇದು 100x ಬರ್ಕೊಡು. 75% ಓಟ್ ಹಾಕಿರೋದು ಓಟ್ ಹಾಕಿರೋದು ಅದರಲ್ಲಿ ಅಂಡ್ 2000 ವೋಟ್ಸ್ ವೇರ್ ಡಿಕ್ಲೇರ್ಡ್ ಇನ್ವ್ಯಾಲಿಡ್. ಈ 75x ಇಷ್ಟು ವೋಟ್ ಹಾಕಿದಾರಲ್ಲ, ಅದರಲ್ಲಿ ಎಷ್ಟು 2000 ವೋಟ್ಸ್ಗಳೇನಾದ್ರು ಇನ್ವ್ಯಾಲಿಡ್. ಅದು ಅಂತಂದ್ರೆ ಇವಾಗ ವ್ಯಾಲಿಡ್ ವೋಟ್ಸ್ ಹಾಕಿರೋ ವೋಟ್ಸ್ಗಳು ಎಷ್ಟು ಉಳಿದು 75x - 2000 ಉಳಿದು. ದ ವಿನ್ನರ್ ಪಿ ಗಾಟ್ 5300 ಮೋರ್ ವೋಟ್ಸ್ ದ್ಯಾನ್ ದ ಅಪೋನೆಂಟ್ ಗಿಂತ ಎಷ್ಟು 5300 ವೋಟ್ಸ್ಗಳು ಜಾಸ್ತಿ ತಗೊಂಡು ಸೆಕ್ಯೂರ್ಡ್ 54% ಆಫ್ ದ ಟೋಟಲ್ ವೋಟರ್ಸ್ ಆನ್ ದ ವೋಟರ್ ಲಿಸ್ಟ್ ಒಳಗೆ 100 ಜನ ಅಂತ ತಗೊಂಡಿದ್ವಿ, ಇದ್ರ 54% ತಗೊಂಡಿದ್ದಾನೆ ಅವನು. ಇವಾಗ ಇದರಲ್ಲಿನೇ ಬರ್ತಾರ ಅವರು ಪಿ ಮತ್ತು ಕ್ಯೂ. ಇವಾಗ ಆಗಿರೋ ವೋಟ್ಗಳು ಎಷ್ಟು ಇವಷ್ಟೇ ಕೌಂಟ್ ಮಾಡ್ತೀವಲ್ಲ ನಾವು, ಇದರಲ್ಲೇ ಇವನು ಒಂದ್ ಸ್ವಲ್ಪ ತಗೋತಾನೆ. ಬಟ್ ಪಿ ಎಷ್ಟು ತಗೊಂಡಿದ್ದಾನೆ, ಇದರ 54% ಅಂತಂದ್ರ 54x ಅಷ್ಟು ಪಿ ವೋಟ್ ಬಿದ್ದಿದಾವ. ಇವ 54 ಅಂತಂದ್ರೆ ಇವ್ರಿಬ್ಬರದ ಮಧ್ಯೆ ಡಿಫ್ರೆನ್ಸ್ ಕೊಟ್ಟಿದ್ದಾನೆ 5300. 5300 ಯಾರು ಗೆದ್ದಿದ್ದಾನೆ ಇವನು ಅಂದ್ಮೇಲೆ ಇವ ಜಾಸ್ತಿ ತಗೊಂಡಿರ್ತಾನೆ. ಇವನಿಗೆ 54x - 5300 ವೋಟ್ಸ್ಗಳು ಬಿದ್ದಿರ್ತವೆ. ಇವೆರಡು ಪ್ಲಸ್ ಮಾಡಿದ್ರೆ ಇದಕ್ಕೆ ಈಕ್ವಲ್ ಇರಬೇಕು. ಯಾಕಂತಂದ್ರೆ ಈ ವೋಟ್ಗಳನ್ನೇ ಮಾತ್ರ ಕೌಂಟ್ ಮಾಡ್ತಿದೀವಿ ನಾವು. ಇವಾಗ 100 ವೋಟ್ಗಳಿದ್ದು 20 ವೋಟ್ಗಳು ರಾಂಗ್ ಆದವು ಅಂದ್ರೆ 80 ವೋಟ್ಗಳು ಇಬ್ರು ಪಡ್ಕೊಂಡಿರ್ತಾರೆ. ಇವ 50 ವೋಟ್ ತಗೊಂಡ ಅಂದ್ರೆ ಇವ 30 ತಗೋತಾನ. ಇದು 100ಕ್ಕೆ 50% ಇವ ತಗೊಂಡಿದ್ದಾನೆ, 100ಕ್ಕೆ 50% ಇವ ತಗೊಂಡಿದ್ದಾನೆ ಅಂತ ಹೇಳಿ ಇದು ಕಂಪೇರ್ ಮಾಡಿ ಇಲ್ಲಿ ಹೇಳಿರೋದು ಅವನು ಅಷ್ಟೇ. 100ಕ್ಕೆ 54% ತಗೊಂಡಿದ್ದಾನೆ ಅಂತ ಹೇಳಿ. ಬಟ್ ಆಕ್ಚುಲ್ ಆಗಿ ಈ 50 + 30 ಸೇರಿ 80 ಇಲ್ಲಿ ಆಗ್ತೈತೆ. ಇದೇ ಮೇನ್ ವೋಟ್ಸ್ಗಳು. ಈ ವೋಟ್ ಅಲ್ಲಿ ಸಂಬಂಧ ಬರಂಗಿಲ್ಲ, ಯಾಕಂದ್ರೆ ಇದರಲ್ಲಿ ಆಲ್ರೆಡಿ 25% ಹೋಗಿದೆ ಹೊರಗಡೆ, ಆಮೇಲೆ 2000 ವೋಟ್ಗಳು ಹೋಗಿದಾವೆ. ಇವಾಗ ಏನ್ ಉಳಿತು, ಇದಷ್ಟೇ ಫೈನಲ್ ಆಗಿ ಉಳಿತು. ಓಕೆ, ಇವಾಗ ಗೊತ್ತಾಯ್ತು ಅನ್ಕೊಂತೀನಿ. ಇವೆರಡು ಆಡ್ ಮಾಡಿದಾಗ ಪಿ ಮತ್ತು ಕ್ಯೂ ಆಡ್ ಮಾಡಿದಾಗ 75x - 2000 ಈಕ್ವಲ್ ಇರಬೇಕು. ಇವೆರಡು ಆಡ್ ಮಾಡಿದಾಗ 54x + 54x - 5300. 54 + 54 ಎಷ್ಟಾಯ್ತು, 108x - 5300 ಇಸ್ ಈಕ್ವಲ್ಸ್ ಟು 75x - 2000 ಆಗುತ್ತೆ. ಇದು 108ರಲ್ಲಿ ಇದು ಹೋಯ್ತು ಅಂತಂದ್ರೆ 33x ಉಳಿತೈತೆ. 5 ಹೋಯ್ತಲ್ಲ, 5 ಹೋಯ್ತು 33x ಉಳಿತೈತೆ. ಇಸ್ ಈಕ್ವಲ್ಸ್ ಟು ಇದು ಈ ಕಡೆ ಬಂದ್ರೆ 3300 ಉಳಿತೈತೆ. ದೆನ್ x ಇಸ್ ಈಕ್ವಲ್ಸ್ ಟು 100 ಬಂದು x ವ್ಯಾಲ್ಯೂ 100 ಬಹುದು. ಕೇಳಿರೋದೇನು, ವಾಟ್ ಪರ್ಸೆಂಟ್ ಆಫ್ ದ ವೋಟ್ಸ್ ಡಿಡ್ ದ ಲೂಸರ್ ಕ್ಯಾಂಡಿಡೇಟ್ ಕ್ಯೂ ವಾಟ್. ಲೂಸರ್ ಕ್ಯಾಂಡಿಡೇಟ್ ಕ್ಯೂಗೆ ಎಷ್ಟು % ವೋಟ್ ಸಿಕ್ಕಿದಾವೆ? ಲೂಸರ್ ಕ್ಯಾಂಡಿಡೇಟ್ ಕ್ಯೂ ಇಲ್ಲದಾನೆ. ಅವನಿಗೆ 54x - 5300 ವೋಟ್ ಸಿಕ್ಕಿದಾವೆ. 54x ಅಂತಂದ್ರೆ x ವ್ಯಾಲ್ಯೂ 100 ಐತೆ. 54 ಅಂದ್ರೆ 5400 ಆಯ್ತು. ಅದ್ರೊಳಗೆ 5300 ಹೋದ್ರೆ ಕ್ಯೂ ಸಿಕ್ಕಿರೋದು ಜಸ್ಟ್ 100 ವೋಟ್ಸ್ಗಳು. ಔಟ್ ಆಫ್ ಟೋಟಲ್ ಎದಕ್ಕೆ ಹೇಳಿದನು, 40% ಆಫ್ ದ ವೋಟ್ ಇವನಿಗೆ ಸಿಕ್ಕಿರೋದಂದ್ರೆ ಟೋಟಲ್ ವೋಟ್ಸ್ಗಳು ಎಷ್ಟು 1000. 100 ಐತೆ, 100 × 100 ಮಾಡ್ಬೇಕು. ಯಾಕಂದ್ರೆ x ವ್ಯಾಲ್ಯೂ 100 ಅದ. ಇದು 100 × 100 1000 ಆಯ್ತು. 100 ವೋಟ್ಗಳು 1000 ವೋಟದಲ್ಲಿ 100 ವೋಟ್ಗಳು ಮಾತ್ರ ಅವನು ಏನ್ ಮಾಡಿದಾನೆ, ಸೋತವ ತಗೊಂಡಿದ್ದಾನೆ. ಪರ್ಸೆಂಟೇಜ್ ಅಂತ ಇರೋದ್ರಿಂದ 20 ಕ್ಯಾನ್ಸಲ್ ಆಗಿ 100 ಕ್ಯಾನ್ಸಲ್ ಆಗಿ 1% ವೋಟ್ ಮಾತ್ರ ಅವನಿಗೆ ಸಿಕ್ಕಿದೆ. ಉಳಿದ 99% ವೋಟ್ಗಳೆಲ್ಲ ಪಿ ಸಿಕ್ಕಿದೆ. ಓಕೆ, ಅರ್ಥ ಆಯ್ತು ಅನ್ಕೊಂತೀನಿ. ಇನ್ನೊಂದ್ಸತಿ ಸಾಲ್ವ್ ಮಾಡೋಣ. ಇದು ಅರ್ಥ ಆಗಿರಲ್ಲ ನಂಗೆ ಗೊತ್ತಾಯ್ತು. ಪಿ ಮತ್ತು ಕ್ಯೂ 2 ಜನ ಕಂಟೆಸ್ಟ್ ಮಾಡತ್ತಾರ. ಒಟ್ಟು 100 ವೋಟ್ಗಳು ಇದಾವೆ ಆ ಊರಲ್ಲಿ. ಅದ್ರೊಳಗೆ 25% ವೋಟ್ಗಳು ಏನಿದಾವೆ ಅವನು ವ್ಯಾಲಿಡ್ ಇಲ್ಲ. 25% ವೋಟ್ಗಳು ಅವ್ರು ಹಾಕ್ಲಿಕ್ಕೆ ಬಂದಿಲ್ಲ. 25% ಹೋಯ್ತು, 25 ಹೋಯ್ತು. ಇದಕ್ಕೆ 100x ಅನ್ಕೊಳ್ಳೋಣ. 25x ಹೋಯ್ತು, ಉಳಿತಷ್ಟು 75x ಉಳಿತು. 75x ಜನ ವೋಟ್ ಹಾಕಿದ್ದಾರೆ. ಬಟ್ ಅದ್ರೊಳಗೆ 2000 ವೋಟ್ಸ್ಗಳು ವೇಸ್ಟ್ ಅದಾವ ಅಂತ ಹೇಳಿದ್ರು. ಅದಕ್ಕೆ ಉಳಿತು ಇವಾಗ ಎಷ್ಟು ವ್ಯಾಲಿಡ್ ವೋಟ್ಸ್ಗಳು 2000 ವೋಟ್ ಉಳಿದು. ಈ 2000 ವೋಟ್ ಒಳಗ ಪಿ ಮತ್ತು ಕ್ಯೂ ಇಬ್ರು ಸ್ವಲ್ಪ ವೋಟ್ಗಳು ತಗೋತಾರೆ. 2000 ವೋಟ್ ಒಳಗೆ ಪಿದು ಭಾಗ ಇರ್ತೈತಿ, ಕ್ಯೂದು ಭಾಗ ಇರ್ತೈತಿ. ಪಿ ಈ 100ಕ್ಕೆ 100x ಗೆ 54% ತಗೊಂಡಿರ್ತಾನೆ. ಅಂದ್ರೆ 54x ತಗೊಂಡ.
ಕ್ಯೂ ಎಷ್ಟು ತಗೋತಾನೆ, ಇವ್ರಿಬ್ಬರ ಮಧ್ಯೆ ಡಿಫ್ರೆನ್ಸ್ ಕೊಟ್ಟಿದ್ದಾನೆ ಎಷ್ಟು, 5300. ಪಿ ಪ್ಲಸ್ ಕ್ಯೂ ಇಸ್ ಪಿ ಮೈನಸ್ ಕ್ಯೂ ಇಸ್ ಈಕ್ವಲ್ಸ್ 5300 ಅಂತಂದ್ರೆ ಇವಂದು ಆಲ್ರೆಡಿ 54 ಐತೆ, ಅಂದ್ರೆ ಇವಂದು 54x ಮೈನಸ್ 5300 ತಗೊಂಡಿರ್ತಾನೆ, ಇವನ್ಕಿಂತ ಕಡಿಮೆ. ಇವರಿಬ್ಬರದ್ದು ಡಿಫ್ರೆನ್ಸ್ ಕೊಟ್ಟಿದ್ದಾನೆ, ಇವೆರಡು ಆಡ್ ಮಾಡಿದ್ರೆ ಇದಕ್ಕೆ ಈಕ್ವಲ್ ಆಗ್ಬೇಕು. 54 108 x minus 5300 is equals to 75x minus 2000 ಅಂತ ಬರೆದ್ವಿ. ಇದ್ರ ವ್ಯಾಲ್ಯೂ 33x is equals to 3300 ಆಗುತ್ತೆ. ದೆನ್ x is equals to 100 ಆಯ್ತು. ಹಂಗಿದ್ಮೇಲೆ ಟೋಟಲ್ ಓಟ್ಸ್ಗಳು ಎಷ್ಟಾಗ್ತವ, ಟೋಟಲ್ ಓಟ್ಸ್ಗಳು 100 into 100 ಆಗುತ್ತೆ. x ತಗೊಂಡಿದೀವಿ ಅಂತೇಳಿ ಟೋಟಲ್ ಓಟ್ಸ್ಗಳು ಅದು 10,000. ಕೇಳಿರೋದೇನೋ ಪಿ ಎಷ್ಟು ಪರ್ಸೆಂಟ್ ಓಟ್ ತಗೊಂಡ ಟೋಟಲ್ ಓಟಿಂದು, ಅಂದ್ರೆ 100 ಓಟ್ ಅವನಿಗೆ ಬಿದ್ದಿದಾವ, ಟೋಟಲ್ ಓಟ್ ಎಷ್ಟು ಅದಾವ 10,000 ಅದಾವ. ಪರ್ಸೆಂಟೇಜ್ ಕೇಳಿದ್ರಿಂದ ಇಂಟು 100 ಮಾಡಿದ್ವಿ, 20 ಕ್ಯಾನ್ಸಲ್ ಆಯ್ತು, 100 ಕ್ಯಾನ್ಸಲ್ ಆಗಿ 1% ಮಾತ್ರ ಅವನಿಗೆ ಸಿಕ್ತು, ಓಟ್ ಸಿಕ್ಕಿತ್ತು. ಅರ್ಥ ಆಯ್ತು ಅನ್ಕೊಂತೇನೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್, ಓಕೆ. ವಿಲೇಜ್ ವಾಯ್ ಅದ್ರೊಳಗೆ ಟೋಟಲ್ 6500 ರಿಜಿಸ್ಟರ್ಡ್ ವೋಟ್ಸ್ಗಳು ಅದಾವ. ಸಾರಿ, 6500 ರಿಜಿಸ್ಟರ್ಡ್ ವೋಟರ್ಸ್ಗಳು ವೋಟ್ ಮಾಡಿದ್ದಾರೆ. ಒಟ್ಟು ರಿಜಿಸ್ಟರ್ಡ್ ವೋಟ್ಸ್ಗಳು ಜಾಸ್ತಿ ಅದಾವ ಇನ್ನು. ಇದರ ಅರ್ಥ ಇನ್ ವಿಲೇಜ್ ವಾಯ್ ಟೋಟಲ್ 6500 ರಿಜಿಸ್ಟರ್ಡ್ ವೋಟರ್ಸ್, ಅದರೊಳಗೆ ಮೇಲ್ ಫಸ್ಟ್ ಫೀಮೇಲ್ ಎರಡು ಬಂದರು, ಕಾಸ್ಟ್ ದೇರ್ ವೋಟ್ಸ್. ಅಷ್ಟು ಜನ ವೋಟ್ ಹಾಕಿದ್ದಾರೆ. 6500 ನೋಂದಾಯಿತ ಮತದಾರರು ವೋಟ್ ಮಾಡಿದ್ದಾರೆ. ನೋಂದಾಯಿತ ಮತದಾರರು ಇನ್ನೂ ಇರಬಹುದು, ಇಲ್ಲದೇನೂ ಇರಬಹುದು. ಒಟ್ಟು ಪುರುಷ ಮತದಾರರು ಅಂದ್ರೆ ನೋಂದಾಯಿತ ಮತದಾರರು ವೋಟ್ ಮಾಡಿದವರು ಅದಾರ, ಅಂದ್ರೆ ವೋಟ್ ಮಾಡದೇ ಇರೋರು ಇರಬಹುದು. ಒಟ್ಟು ಪುರುಷ ಮತದಾರರು 65% ಇದ್ದಾರೆ ಮತ್ತು ಮಹಿಳಾ ಮತದಾರರು 50% ಮತ ಚಲಾಯಿಸಿದ್ದಾರೆ. ಒಟ್ಟು ಪುರುಷ ಮತದಾರರ ಸಂಖ್ಯೆ ಮಹಿಳಾ ಮತದಾರರ ಸಂಖ್ಯೆಗಿಂತ 1500 ಜಾಸ್ತಿ ಐತಿ. ಹಾಗಿದ್ರೆ ಗ್ರಾಮ ವಾಯದಲ್ಲಿ ಒಟ್ಟು ನೋಂದಾಯಿತ ಮತದಾರರ ಸಂಖ್ಯೆ ಕೇಳಿದಾನೆ. ಓಕೆ, ನೋಂದಾಯಿತ ಮತದಾರ ಅಂತಂದ್ರೆ ಏನಾಗುತ್ತೆ, ಒಟ್ಟು ರಿಜಿಸ್ಟರ್ಡ್ ಮತದಾರ ಕೇಳಿದಾನೆ ಅಂದ್ಮೇಲೆ
ಟೋಟಲ್ ರಿಜಿಸ್ಟರ್ಡ್ ಮತದಾರರು, ಟೋಟಲ್ ರಿಜಿಸ್ಟರ್ಡ್ ವೋಟರ್ಸ್ ಅಂದ್ರೆ ಆ ಊರಿನ ಒಟ್ಟು ವೋಟರ್ ಕಾರ್ಡ್ ಅಲ್ಲಿ ಇರ್ತಕ್ಕಂಥ, ವೋಟರ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ಒಟ್ಟು ಜನರು ಎಷ್ಟಿದ್ದಾರೆ, ಒಟ್ಟು ಮತದಾರರು ಎಷ್ಟಿದ್ದಾರೆ, ಅದರಲ್ಲಿ ಯಾರು ಬರ್ತಾರೆ, ವೋಟ್ ಆಗದವರು ಬರ್ತಾರೆ, ವೋಟ್ ಆಗದೆ ಇರೋರು ಬರ್ತಾರೆ. ಅಂದ್ರೆ ವೋಟ್ ಹಾಕಿರೋರಿಗೆ ವೋಟ್ ಕಾಸ್ಟ್ ಪ್ಲಸ್ ನಾಟ್ ವೋಟ್ ಕಾಸ್ಟ್ ಇವೆರಡು ಬರ್ತವೆ ರಿಜಿಸ್ಟರ್ಡ್. ಎಷ್ಟು ವೋಟ್ ಆಗದೆ ಹಾಕಿರೋರು ಎಷ್ಟು ಜನ, 6500 ಜನ, ಸಾರಿ 6005 ಜನ. ಓಕೆ, 6500 ಜನ ವೋಟ್ ಹಾಕಿದ್ದಾರೆ. ಆಗದೆ ಇರೋರನ್ನ ನಾವೇನ್ ಅನ್ಕೊಳ್ಳೋಣ, ಎ ಅಂತ ಅನ್ಕೊಳ್ಳೋಣ. ಕೇಳಿರೋದೇನೋ ಇವೆರಡರದ್ದು ಸಮ್ ಕೇಳಿದಾನೆ, ಇದು ಈಕ್ವಲ್ ಟು ಕ್ವಶನ್ ಮಾರ್ಕ್, ಇದನ್ನೇ ಕೇಳಿರೋದು ಅವನು. ಇದನ್ನು ಕಂಡುಹಿಡಿಬೇಕು. ಇದು ಕಂಡುಹಿಡಿಬೇಕಂತಂದ್ರೆ ಈ ಕೊಟ್ಟಿರೋದನ್ನ ಕರೆಕ್ಟ್ ಆಗಿ ಡೀಟೇಲ್ ಆಗಿ ನೋಡ್ಕೊಂತ ಹೋಗ್ಬೇಕು. 65% ಆಫ್ ದ ಟೋಟಲ್ ರಿಜಿಸ್ಟರ್ಡ್ ವೋಟ್ಸ್ ಮೇಲ್ ವೋಟರ್ಸ್ ಇದಾರೆ. ಆಮೇಲೆ 50% ಟೋಟಲ್ ರಿಜಿಸ್ಟರ್ಡ್ ಫಿಮೇಲ್ ವೋಟರ್ಸ್ ಏನ್ ಮಾಡಿದಾರೆ, ವೋಟ್ ಹಾಕಿದ್ದಾರೆ. ಓಕೆ, ವೋಟರ್ಸ್ ಇದಾರಲ್ಲ, ವೋಟ್ ಹಾಕ್ದವರು ಮತ್ತೆ ಹಾಕದೇ ಇರೋರು ಎರಡು ಬಂದ್ರೆ ಇದರಲ್ಲಿ ಟೋಟಲ್ ರಿಜಿಸ್ಟರ್ಡ್ ವೋಟರ್ಸ್ ಇದ್ರೊಳಗ ಏನೇನ್ ಬರ್ತೈತೆ, ಇಸ್ ಈಕ್ವಲ್ಸ್ ಟು ವೋಟ್ ಕಾಸ್ಟ್ ಮಾಡ್ತಕ್ಕಂಥವ್ರು, ವೋಟ್ ನಾಟ್ ಕಾಸ್ಟ್ ಮಾಡ್ತಕ್ಕಂಥವ್ರು ಎರಡು ಬರ್ತಾರೆ. ವೋಟ್ ಕಾಸ್ಟ್ ಮಾಡ್ತಕ್ಕಂಥವ್ರು 6500 ಅದ. ಕಾಸ್ಟ್ ಮಾಡದೇ ಇರೋರನ್ನ ಎ ಅಂತ ಅನ್ಕೊಂಡ್ವಿ. ಇಲ್ಲಿ ಏನ್ ಕೊಟ್ಟಿದ್ದಾನೆ, 65% ಜನ ಮೇಲ್ ಮತ್ತು 50% ಜನ ಫಿಮೇಲ್ ಏನ್ ಮಾಡಿದಾರೆ, ವೋಟ್ ಹಾಕಿದ್ದಾರೆ. ಆಮೇಲೆ ಉಳಿದಕ್ಕಂತ 65ರಲ್ಲಿ ಉಳಿತಷ್ಟು 35% ಜನ ಏನ್ ಮಾಡಿದಾರೆ, ಆಮೇಲೆ 50% ಜನ ಇಲ್ಲಿ ಉಳಿತು, ಇವರು ವೋಟ್ ಹಾಕಿಲ್ಲ, ಅವ್ರು ಹಾಕದೇ ಇರೋರು. ಓಕೆ, ಇಫ್ ದ ಟೋಟಲ್ ನಂಬರ್ ಆಫ್ ರಿಜಿಸ್ಟರ್ಡ್ ಮೇಲ್ ವೋಟರ್ಸ್ ಈಸ್ 1500 more than the total number of registered female voters. ಟೋಟಲ್ ರಿಜಿಸ್ಟರ್ಡ್ ವೋಟರ್ಸ್ ಅಲ್ಲಿ ಮೇಲ್ನು ಇರ್ತಾರೆ, ಫಿಮೇಲ್ನು ಇರ್ತಾರೆ. ಏನ್ ಕೊಟ್ಟಿದ್ದಾನೆ, ಮೇಲ್ ವೋಟರ್ಸ್ ಜಾಸ್ತಿ ಇದಾರೆ. ಮೇಲ್ ವೋಟರ್ಸ್ ಇಸ್ 1500 ಮೋರ್ ಅದಾರೆ. ಮೇಲ್ ವೋಟರ್ಸ್ಗೆ ನಾವು 100x ಅಂತ ತಗೊಂಡ್ವಿ ಅಂತಂದ್ರೆ ಇವರು 1500 ಜಾಸ್ತಿ ಇದಾರೆ ಅಂದ್ಮೇಲೆ ಇವ್ರು 1500 ಕಡಿಮೆ ಇರ್ತಾರೆ. 100x ಮೈನಸ್ 1500 ಅಂತ ಬರೀಬಹುದು. ಇದರಲ್ಲಿ ಟೋಟಲ್ ವೋಟರ್ಸ್ ರಿಜಿಸ್ಟರ್ಡ್ ವೋಟರ್ಸ್ ಸಿಕ್ಕರು ನಮ್ಗೆ. ಇದರಲ್ಲಿ 65% ಜನ ವೋಟ್ ಹಾಕಿದ್ದಾರೆ. 65% ಜನ ವೋಟ್ ಹಾಕಿದ್ದಾರೆ ಅಂದ್ರೆ ಇದರಲ್ಲಿ 65x ಜನ ವೋಟ್ ಹಾಕಿದ್ದಾರೆ, ವೋಟ್ ಕಾಸ್ಟೆಡ್. 65% ಜನ ವೋಟ್ ಹಾಕಿದ್ದಾರೆ. ಫಿಮೇಲ್ ಅಲ್ಲಿ, ಮೇಲ್ ಅಲ್ಲಿ ಐತಿದು. ಫಿಮೇಲ್ ಅಲ್ಲಿ ಎಷ್ಟು ಜನ ಹಾಕಿದ್ದಾರೆ, 50% ರಿಜಿಸ್ಟರ್ಡ್ ಫಿಮೇಲ್. ಇದ್ರದ್ದು 50%, 100x 50% ಅಂದ್ರೆ 50x ಆಗತ್ತಾ, 1500 50% ಅಂದ್ರೆ 750 ಆಗತ್ತೆ. ಇಷ್ಟು ಜನ ವೋಟ್ ಹಾಕಿದ್ದಾರೆ. 65x ಪ್ಲಸ್ 50x ಮೈನಸ್ 50 ಅದಕ್ಕೆ ಈಕ್ವಲ್ ಇರ್ತೈತೆ, 6500 ಈಕ್ವಲ್ ಆಗಿರ್ತೈತೆ. ಯಾಕಂದ್ರೆ ಇದು ಟೋಟಲ್ ವೋಟ್ ಕಾಸ್ಟ್ ಮಾಡ್ತಕ್ಕಂಥ ಜನರ ಸಂಖ್ಯೆ. ಅಂದ್ರೆ 6500 ಈಸ್ ಈಕ್ವಲ್ಸ್ ಟು 65x ಪ್ಲಸ್ 50x ಮೈನಸ್ 750. ಇದು ಇದರಲ್ಲಿ ಹೋಗಿ ಆ್ಯಡ್ ಆಗುತ್ತೆ. 750 ಆ್ಯಡ್ ಆಗಿ ಎಷ್ಟಾಗತ್ತೆ, ಇದು ಇದ್ಯಾಕೆ ಮೈನಸ್ ಮಾಡಿದ್ರೆ ನಾವು ಇಲ್ಲಿ ಪ್ಲಸ್ ಮಾಡ್ಬೇಕಲ್ಲ. ಮೇಲ್ ಜಾಸ್ತಿ ಇದಾರೆ, ಮೇಲ್ 100 ಜನ ಇದಾರೆ, 100 ಇದು 1500 ಜಾಸ್ತಿ ಇದಾರೆ. ಇವರಿಬ್ಬರು ಡಿಫ್ರೆನ್ಸ್ ಎಷ್ಟದ 1500 ಅಂತ ಹೇಳಿದೆ ನಾನು. ಮೇಲ್ ಜಾಸ್ತಿ ಇದಾರೆ ಅಂದ್ಮೇಲೆ ಇವನು 100x ಅಂತ ಅನ್ಕೊಂಡಿವಿ ಅಂದ್ರೆ ಅದ್ರೊಳಗೆ 100x ಮೈನಸ್ 1500 ಮಾಡಿದ್ರೆ ಫಿಮೇಲ್ ಈಕ್ವಲ್ ಆಗ್ತಾರೆ, ಅಥವಾ ಫಿಮೇಲ್ ಅಲ್ಲಿ 1500 ಪ್ಲಸ್ ಮಾಡಿದಾಗ ಮೇಲ್ ಈಕ್ವಲ್ ಆಗುತ್ತಾರೆ. ಇದು ಪ್ಲಸ್ ಬಂತಿಲ್ಲಿ, ಇದು ಕೂಡ ಪ್ಲಸ್ ಆಯ್ತು. 750 ಇದರಲ್ಲಿ 6500 ಹೋದ್ರೆ 5750 ಉಳಿತು, ಇಸ್ ಈಕ್ವಲ್ಸ್ ಟು 115x ಆಗುತ್ತೆ. 105 15 ಓಕೆ, 5 ಟೈಮ್ಸ್ ಆಯ್ತು. x ಇಸ್ ಈಕ್ವಲ್ಸ್ ಟು 50 ಬಂತು. x ಇಸ್ ಈಕ್ವಲ್ಸ್ ಟು 50 ಬಂತು. ಇದು x ವ್ಯಾಲ್ಯೂ 50 ಅಂತಂದ್ಮೇಲೆ ಇದು ಎಷ್ಟಾಗತ್ತೆ, ಇದು ಇಂಟು 50 ಆಗತ್ತೆ. ಅಂದ್ರೆ ಇಲ್ಲಿ 5000 ಜನ ಮೇಲ್ ಇದಾರೆ. ಫಿಮೇಲ್ ಎಷ್ಟು ಜನ ಅಂದ್ರೆ 5000 ಪ್ಲಸ್ 1500, 6500 ಜನ ಫಿಮೇಲ್ ಇದಾರೆ. 5000 ಅಂಡ್ 6500 ಎರಡದು ಕೇಳಿರೋದೇನು. ದೆನ್ ಫೈಂಡ್ ದ ಟೋಟಲ್ ರಿಜಿಸ್ಟರ್ಡ್ ಫಿಮೇಲ್ ವೋಟರ್ಸ್. ಓಕೆ, ಇದು ದೆನ್ ಫೈಂಡ್ ದ ಟೋಟಲ್ ನಂಬರ್ ಆಫ್ ರಿಜಿಸ್ಟರ್ಡ್ ವೋಟರ್. ಟೋಟಲ್ ನಂಬರ್ ಆಫ್ ರಿಜಿಸ್ಟರ್ಡ್ ವೋಟರ್ ಇಲ್ಲೇ ಸಿಕ್ತು ನೋಡ್ರಿ. 6500 ಪ್ಲಸ್ 500, ಸಾರಿ 5000. 6500 ಪ್ಲಸ್ 5000 ಟೋಟಲ್ ಎಷ್ಟಾಯ್ತು, 5000 10,000 ಒಂದು 1500, 10,000 ಒಂದು 11,500 ಆಗುತ್ತೆ. ಆನ್ಸರ್ ಆಪ್ಷನ್ ನಂಬರ್ ಎ ಕರೆಕ್ಟ್. ಅರ್ಥ ಆಯ್ತು ಅನ್ಕೊಂತೀನಿ. ಇದನ್ನ ಇನ್ನೊಂದ್ಸತಿ ನೋಡೋಣ. ಟೋಟಲ್ ವೋಟರ್ ಲಿಸ್ಟ್ ಒಳಗಿರ್ತಕ್ಕಂಥ ಒಟ್ಟು ವೋಟರ್ಗಳು, ಟೋಟಲ್ ರಿಜಿಸ್ಟರ್ಡ್ ವೋಟ್ಸ್ಗಳು. ಇವು ಟೋಟಲ್ ರಿಜಿಸ್ಟರ್ಡ್ ವೋಟ್ಸ್ಗಳು. ಇದ್ರೊಳಗಡೆ ವೋಟ್ ಹಾಕ್ದವರು ಬರ್ತಾರೆ, ವೋಟ್ ಕಾಸ್ಟೆಡ್. ಆಮೇಲೆ ವೋಟ್ ಹಾಕದೇ ಇರೋರು, ವೋಟ್ ನಾಟ್ ಕಾಸ್ಟೆಡ್ ಬರ್ತಾರೆ. ಅವ ಏನ್ ಕೊಟ್ಟಿದ್ದಾನೆ, ಒಟ್ಟು ಈ ಟೋಟಲ್ ರಿಜಿಸ್ಟರ್ಡ್ ವೋಟ್ ಒಳಗಡೆ ಗಂಡ್ಮಕ್ಳು ಇರ್ತಾರೆ, ಹೆಣ್ಮಕ್ಳು ಇರ್ತಾರೆ, ಮೇಲ್ ಮತ್ತು ಫಿಮೇಲ್.
ಮೇಲ್ ಜಾಸ್ತಿ ಇದ್ದಾರೆ, ಎಷ್ಟು 1500 ಜಾಸ್ತಿ ಇದ್ದಾರೆ ಅಂದ್ರೆ ಮೇಲ್ 100x ಅನ್ಕೊಳ್ಳೋಣ. ನಾವು ಇದಕ್ಕೆ ಯಾಕೆ ಮೈನಸ್ ಮಾಡ್ಲಿಲ್ಲ, ಇದ್ರದ್ದು 65% ಕಂಡುಹಿಡಿಬೇಕು. ಇಲ್ಲಿ -1500 ಮಾಡಿದೆವು ಅಂತಂದ್ರೆ 1500 65% ಕಂಡುಹಿಡಿಯಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ನೆಕ್ಸ್ಟ್ ಒನ್ ಏನಂದ್ರೆ 50%, ಅದಕ್ಕೋಸ್ಕರ 1500 50% ಕಂಡುಹಿಡಿಯೋದು ಈಸಿ ಐತಿ. ಅದಕ್ಕೇ ನಾವು ಇಲ್ಲಿ 100x ಮೈನಸ್ 1500 ಅಂತ ಮಾಡಿದ್ವಿ, ಸಾರಿ ಪ್ಲಸ್ 1500 ಅಂತ ಮಾಡಿದ್ವಿ ಫಿಮೇಲ್ ಅಲ್ಲಿ. ಇದನ್ನೇ ನಾವು ಫಿಮೇಲ್ಗೆ ಅಜ್ಯೂಮ್ ಮಾಡ್ಕೋಬಹುದಾಗಿತ್ತು, ಮೇಲ್ಗೆ ಅಜ್ಯೂಮ್ ಮಾಡ್ಕೋದ್ರ ಬದಲಿ ಇದನ್ನ ಫಿಮೇಲ್ ಅನ್ನ 100x ತಗೊಂಡು ಇದನ್ನ ಮೇಲ್ ಅನ್ನ 100x ಪ್ಲಸ್ 1500 ಅಂತ ಬರಿಬಹುದಾಗಿತ್ತು. ಬಟ್ ಇಲ್ಲಿ ಕ್ಯಾಲ್ಕುಲೇಷನ್ ಈಸಿ ಆಗ್ಲಿ ಅಂತೇಳಿ ಇದು 65% ಇದ್ರದ್ದು 100x ಮೈನಸ್ 1500 ಕಂಡುಹಿಡಿಯೋದು ಈಸಿ ಇಲ್ಲ. ಓಕೆ, ಇದು ಟೋಟಲ್ ರಿಜಿಸ್ಟರ್ಡ್ ಮೇಲ್ಸ್, ಇದು ಫಿಮೇಲ್ಸ್ ರಿಜಿಸ್ಟರ್ಡ್ ವೋಟ್ಸ್. ಇದರೊಳಗಡೆ ಫಿಮೇಲ್ಸ್ ಅಲ್ಲಿ 65% ಏನ್ ಮಾಡಿದಾರೆ, ವೋಟ್ ಹಾಕಿದ್ದಾರೆ. ಸಾರಿ, ಇವರು ಮೇಲ್ಸ್ ಅಲ್ಲಿ 65% ಅಂದ್ರೆ 65x ಜನ ವೋಟ್ ಹಾಕಿರೋರು, ವೋಟ್ ಕಾಸ್ಟ್ ಮಾಡಿರೋರು. ಇಲ್ಲಿ 50% ಕಾಸ್ಟ್ ಮಾಡಿರೋರು, 50 ಅಂದ್ರೆ 100x 50% 50x ಆಗುತ್ತೆ ಪ್ಲಸ್ 750 ಆಗುತ್ತೆ. ಇವೆರಡು ಆಡ್ ಮಾಡಿದ್ರೆ ಟೋಟಲ್ ಕಾಸ್ಟೆಡ್ ವೋಟ್ ಯಾವ್ದಾದವು ಇದಕ್ಕೆ ಈಕ್ವಲ್ ಅದ. ಟೋಟಲ್ ಕಾಸ್ಟ್ ಮಾಡಿರ್ತಕ್ಕಂಥದ್ದು 6500 ವೋಟ್ಸ್ಗಳು. 6500ಕ್ಕೆ ಇದು ಈಕ್ವಲ್ ಅದ ಅಂದ್ರೆ 750 ಇದ್ರಾಗ ಹೋಗಿ 5750 ಉಳಿತು. ಈಸ್ ಈಕ್ವಲ್ಸ್ ಟು ಇವೆರಡು ಸೇರಿಸಿದಾಗ 115x ಆಗುತ್ತೆ. 115 5 ಅಂದ್ರೆ 50 ಆಯ್ತು. x ಇಸ್ ಈಕ್ವಲ್ಸ್ ಟು 50 ಆಯ್ತು. ಕೇಳಿರೋದೇನವನು ಟೋಟಲ್ ರಿಜಿಸ್ಟರ್ಡ್ ವೋಟ್ಸ್ಗಳು. ಟೋಟಲ್ ರಿಜಿಸ್ಟರ್ಡ್ ವೋಟ್ಸ್ಗಳು ಇವೆಲ್ಲ ಪ್ಲಸ್ ಮಾಡಿದಾಗ ಬರುತ್ತೆ. ಪ್ಲಸ್ ಮಾಡಿದ್ರೆ 100 ಪ್ಲಸ್ 100 200x ಪ್ಲಸ್ 200x ಪ್ಲಸ್ 1500. 200x ಅಂದ್ರೆ 200 ಇಂಟು 50 52 100 ಅಂದ್ರೆ ಇದು ಎಷ್ಟಾಗುತ್ತೆ, 10,000 ಆಗುತ್ತೆ ಪ್ಲಸ್ 1500. ಟೋಟಲ್ 11,500 ಇದು ಆನ್ಸರ್. 11,500 ಆಪ್ಷನ್ ನಂಬರ್ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅನ್ಕೊಂತೀನಿ. ಓಕೆ, ನೆಕ್ಸ್ಟ್ ಇದೊಂದು ಕ್ವಶನ್ ಐತೆ, ಇದು ಲಾಸ್ಟ್ ಕ್ವಶನ್ ಐತೆ. ಅದಾದ ನಂತರ ಕ್ಲಾಸ್ ಇಲ್ಲಿಗೆ ಎಂಡ್ ಆಗುತ್ತೆ. ಒಂದು ಎಲೆಕ್ಷನ್ ಒಳಗಡೆ ಟೋಟಲ್ ವೋಟ್ಸ್ಗಳು ಬಿದ್ದಿದಾವೆ. ಇದ್ರದ್ದು ವೋಟ್ಗಳು ಎಷ್ಟು ಬಿದ್ದಿದಾವೆ, ಇಬ್ರದ್ದು ರೇಷಿಯೋ ಕೊಟ್ಟಿದ್ದಾರೆ. In an election between two candidates, the ratio of votes secured by the winner and loser. ವಿನ್ನರ್ ಮತ್ತು ಲೂಸರ್ ಎರಡು ಜನ ತಗೊಂಡಂತ ವೋಟ್ಸ್ಗಳು, ವಿನ್ನರ್ ಲೂಸರ್ ಎಷ್ಟದಾವ 29 ಮತ್ತು 21. ಇವು ಓಟ್ ತಗೊಂಡಿದ್ದಾರೆ ಅಂದ್ಮೇಲೆ ವ್ಯಾಲಿಡ್ ವೋಟ್ಸ್ಗಳಾಗಿರ್ತಾವೆ. 29 ಮತ್ತು 21 ಅಂದ್ರೆ ಒಟ್ಟು 50 ವೋಟ್ಸ್ಗಳು ತಗೊಂಡಿದ್ದಾರೆ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ, ದ ಎಲೆಕ್ಷನ್ ವಾಸ್ ಓನ್ ಬೈ ದ ಮಾರ್ಜಿನ್ 7,68,400. ಇವೆರಡರ ಬಗ್ಗೆ ಮಾರ್ಜಿನ್ ಎಷ್ಟದ, ಮಾರ್ಜಿನ್ ಅಂದ್ರೆ ನಡುವಿನ ಅಂತರ, ಇವ್ರಿಬ್ರದ ಅಂತರ ಎಷ್ಟದ 8 ಐತಿ. ಆ 8 ಯೂನಿಟ್ ವ್ಯಾಲ್ಯೂ 7,68,400 ಅನ್ನು ಕೊಟ್ಟಿದ್ದಾನೆ. ಹಾಗಿದ್ಮೇಲೆ 50 ಯೂನಿಟ್ ವ್ಯಾಲ್ಯೂ ಎಷ್ಟಾಗತ್ತೆ, ಒಟ್ಟು ಓಟ್ಗಳು ಕಂಡುಹಿಡಿಬೇಕಂದ್ರೆ 50 ಯೂನಿಟ್ ವ್ಯಾಲ್ಯೂ ಎಕ್ಸ್ ಆಗುತ್ತೆ. ಅಂದ್ರೆ 7,68,400 ಇಂಟು 50 ಡಿವೈಡೆಡ್ ಬೈ 8 ಆಗುತ್ತೆ. ಇದನ್ನ ನಾವು
ಎಂಟು ಒಂದ್ಲೆ ಎಂಟು, ಎಂಟು ಒಂಬತ್ತು 72, 4 × 8 = 48. ನೆಕ್ಸ್ಟ್ 0 ಕೊಟ್ಟು 8 5 40 ಇಷ್ಟ ಆಗುತ್ತೆ. ಇದನ್ನ ಹೆಂಗ್ ಬರಿತೀವಿ? 96,050 × 50 ಇಂಟು 50 ನಾವು 100/2 ಬರಿಬಹುದು. ಅದಕ್ಕೋಸ್ಕರ 96,05,000 ಅಂತ ಬರಿಬಹುದು. ಓಕೆ, 2 4 8, 2 3 6, 2 4 8, 2 3 6, 0 0 ಬಂತು. ಹೌದು, 2 4 8, ಸಾರಿ 8 ಆದ ಒಂದು ಉಳಿತಲ್ಲ. 2 4 8, 1 8 16, 2 0 0, 2 2 4 ಒಂದು ಉಳಿತು, 2 5 10, 00. ಟೋಟಲ್ ಎಷ್ಟಾಯ್ತು ವೋಟ್ಸ್ಗಳು? ಟೋಟಲ್ 50 ಯೂನಿಟ್ ವ್ಯಾಲ್ಯೂ ಎಷ್ಟು ಬಂತು? 48,02,500 ಬಂತು. 48,02,500. ಏನ್ ಕೊಟ್ಟಿದ್ದಾನು? ನೆಕ್ಸ್ಟ್, ದ ಎಲೆಕ್ಷನ್ ವಾಸ್ ಓನ್ ಬೈ ಮಾರ್ಜಿನ್ ಆಯ್ತು. ಇಫ್ 82,500 votes were declared as invalid. ಓಕೆ, ಇವು ವ್ಯಾಲಿಡ್ ಓಟ್ಸ್ಗಳು ಇದಾವೆ, ಯಾಕಂದ್ರೆ ಇವ್ರು ಆಲ್ರೆಡಿ ತಗೊಂಡಿರೋ ಓಟ್ಸ್ಗಳು ಕೊಟ್ಟಿದ್ದಾನೆ. ಇದ್ರೊಳಗಡೆ ಟೋಟಲ್ ಓಟ್ಸ್ಗಳ ಏನ್ ಬರ್ತೈತಿ? ವ್ಯಾಲಿಡ್ ಓಟ್ಸ್ ಪ್ಲಸ್ ಇನ್ವ್ಯಾಲಿಡ್ ಓಟ್ಸ್ ಪ್ಲಸ್ ಓಟ್ ಹಾಕದೆ ಇರೋರು, ಓಟ್ ನಾಟ್ ಕಾಸ್ಟ್, ಯಾವ ಓಟ್ ಹಾಕದೆ ಇರೋರು ಕೂಡ ಬರ್ತೈತಿ. ವ್ಯಾಲಿಡ್ ಓಟ್ಸ್ಗಳು ಇಲ್ಲಿ ಕೊಟ್ಟಿದ್ದಾನೆ. ಇದು 48 ಇದೇನೈತಿಲ್ಲ, ಇದು ಓಟ್ ವ್ಯಾಲಿಡ್ ಓಟ್ಸ್ಗಳು ಇದೆ, ಇಲ್ಲಿ ಪೂರ್ತಿ ಬರಂಗಿಲ್ಲ ನಾನು. ಇನ್ವ್ಯಾಲಿಡ್ ಓಟ್ಸ್ಗಳು 82,560. ನಾಟ್ ವೋಟ್ ಕಾಸ್ಟೆಡ್ ಅಂತಂದ್ರೆ ಅವ್ರು ಎಷ್ಟಿದಾರೆ? 20% ವೋಟ್ ಹಾಕೇ ಇಲ್ಲ. 20% ಪ್ಲಸ್ 20% ಆಫ್ ದ ಟೋಟಲ್ ವೋಟ್ಸ್. ಇವಾಗ ಟೋಟಲ್ ವೋಟ್ಸ್ ಅನ್ಕೊಳ್ಳೋಣ. ಟೋಟಲ್ ವೋಟ್ಸ್ 100 ಅನ್ಕೊಳ್ಳೋಣ. ಅದ್ರೊಳಗಡೆ 100x ಅನ್ಕೊಳ್ಳೋಣ. ಅದ್ರಾಗ 20% ವೋಟ್ ಹಾಕೇ ಇಲ್ಲ. 20% ಹಾಕಿಲ್ಲ ಅಂದ್ರೆ 80x ಜನ ಮಾತ್ರ ವೋಟ್ ಹಾಕಿದ್ದಾರೆ. ಈ 80x ಅಲ್ಲಿ ಮೈನಸ್ 82,560 ಜನ ಏನಾಗಿದ್ದಾರೆ? ಇವರು ಇನ್ವ್ಯಾಲಿಡ್ ಆಗಿದ್ದಾರೆ. ಇದು 80x ಮೈನಸ್ 82,560 ವೋಟ್ಸ್ ಎದಕ್ಕೆ ಈಕ್ವಲ್ ಆಗಿರ್ತೈತಿ ಅಂದ್ರೆ ಈ ವ್ಯಾಲ್ಯೂ ಈಕ್ವಲ್ ಆಗಿರ್ತೈತಿ ವ್ಯಾಲಿಡ್ ಓಟ್ಸ್ಗೆ. ಇವು ಉಳಿದಕ್ಕಂತ ಓಟ್ಸ್ಗಳು ವ್ಯಾಲಿಡ್ ಓಟ್ಸ್ಗಳು. 80x ಮೈನಸ್ 82,560 is equals to 48,02,500 ಈಕ್ವಲ್ ಆಗಿರ್ತೈತಿ. ಇದನ್ನ ಸಾಲ್ವ್ ಮಾಡ್ರಿ, ಆನ್ಸರ್ ಆಪ್ಷನ್ ನಂಬರ್ ಎ ಬರ್ತೈತಿ. ಆಪ್ಷನ್ ನಂಬರ್ ಎ ಒಟ್ಟು 12 ಲಕ್ಷ ಬರ್ತೈತಿ. ಟ್ರೈ ಮಾಡ್ರಿ, ಇದು ಆನ್ಸರ್ ಏನ್ ಬರುತ್ತೆ ನೋಡ್ಕೊಡ್ರಿ. ಓಕೆ, ಇಲ್ಲಿವರೆಗೂ ಎಕ್ಸ್ಪ್ಲೇನ್ ಮಾಡಿದ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ವಾಪಸ್ ಇದು ರೀಸನಿಂಗ್ ಅನ್ನ ಸ್ಟಾರ್ಟ್ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಡೈರೆಕ್ಷನ್ ಡಿಸ್ಟೆನ್ಸ್ ಟಾಪಿಕ್ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋಗಳು ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ, ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.